ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಕಲಿಯುಗದ ಸಮಸ್ಯೆಗಳನ್ನು ನುಡಿದು ಈ ಕಲಿಯುಗದ ಅಂತ್ಯ ಕಲ್ಕಿಯು ನಾಮಕ ಪರಮಾತ್ಮನಿಂದ ಹೇಗಾಗತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅತ್ರೋಚ್ಯತೆ ಅಂತ ಈ ವಿಚಾರದಲ್ಲಿ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಕಲಿಯುಗ ಕೃತಯುಗಕ್ಕೆ ಅಡಿಯಿಡುವಾಗ ಏನೇನಾಗತ್ತೆ? ಯದಾ ಚಂದ್ರಶ್ಚ ಸೂರ್ಯಶ್ಚ ತಥಾ ತಿಷ್ಯೋ ಬೃಹಸ್ಪತಿ ಏಕರಾಶೌ ಸಮೇಷ್ಯಂತಿ ತದಾ ಭವತಿ ವೈಕೃತಂ. ಇದರಲ್ಲಿ ನಾವು ಕೆಲವೊಂದನ್ನು ನೋಡಿದ್ದೇವೆ. ಚಂದ್ರ, ಸೂರ್ಯ, ಆಮೇಲೆ ಬೃಹಸ್ಪತಿ ಪುಷ್ಯ ನಕ್ಷತ್ರದಲ್ಲಿ ಬಂದಾಗ, ಒಂದೇ ರಾಶಿಯಲ್ಲಿ ಬಂದಾಗ ಕೃತಯುಗ ಆಗತ್ತೆ. ಹಿಂದೆ ಆಗಿರುವ, ಈಗ ಇರುವ, ಮುಂದೆ ಬರುವ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ, ಅಂದರೆ ಪರೀಕ್ಷಿತರಾಜನ ನಂತರ ನಂದನ ಅಭಿಷೇಕ ಆಗುವ ತನಕ 1050 ವರ್ಷಗಳು ಅಷ್ಟು ಆಯಿತು. ಸಪ್ತರ್ಷೀಣಾಂತು ಯೌ ಪೂರ್ವೌ ದೃಶ್ಯೇತೆ ಹಿದಿತೌ ದಿವಿ ತಯೋಸ್ತು ಮಧ್ಯೆ ನಕ್ಷತ್ರಂ ದೃಶ್ಯತೆ ಯತ್ಸಮಂ ನಿಶಿ. ಸಪ್ತರ್ಷಿ ಯೋಗದಲ್ಲಿ ಸಪ್ತರ್ಷಿಗಳಲ್ಲಿ ಇಬ್ಬರು ಆರಂಭದವರು, ಒಬ್ಬ ಪುಲಸ್ತ್ಯ, ಇನ್ನೊಬ್ಬ ಕ್ರತು ಅಂತ. ಅವರು ಇಬ್ಬರು ತೋರ್ತಾ ಇರ್ತಾರೆ. ಆವಾಗ ಆ ಕಾಲವನ್ನು ನಾವು ತೆಗೆದುಕೊಂಡ್ರೆ ತಿಷ್ಠಂತಿ ಅಬ್ದಶತನೃಣಾಂ 100 ವರ್ಷ ಅಂತ. ಪರೀಕ್ಷಿದ್ರಾಜನ ನಂತರದ 100 ವರ್ಷದಲ್ಲಿ ಈ ತರಹದ ಒಂದು ನಕ್ಷತ್ರಗಳ ಸ್ಥಿತಿ ಇತ್ತು. ಅದಾದ ಮೇಲೆ ತೇತು ಪಾರೀಕ್ಷಿತೆ ಕಾಲೇ ಮಘಾಶ್ವಾಸನ್ ದ್ವಿಜೋತ್ತಮ. ಆ ಸಪ್ತರ್ಷಿಗಳ ಮಂಡಲ ಅದು ಅಲ್ಲಿ ಮಘಾ ನಕ್ಷತ್ರ ಹತ್ತಿರವಾಗಿ ಇತ್ತು. ತದಾ ಪ್ರವೃತ್ತಿಶ್ಚ ಕಲಿಹಿ 12 ಶತಾತ್ಮಕ. ಕಲಿಯುಗ ಪ್ರವೃತ್ತ ಆಗಿದ್ದು ಸಪ್ತರ್ಷಿ ಮಂಡಲದಲ್ಲಿ ಮಘಾ ನಕ್ಷತ್ರದ ಪ್ರಭಾವ ಇರುವಾಗ. ಸಪ್ತರ್ಷಿ ಮಂಡಲ ಮತ್ತು ಮಘಾ ನಕ್ಷತ್ರದ ಸನ್ನಿಕರ್ಷ ಇದ್ದಾಗ ಕಲಿಯುಗ ಶುರು ಆಯಿತು. ತದಾ ಯದೈವ ಭಗವಾನ್ ವಿಷ್ಣೋ ಅಂಶೋ ಯಾತೋ ದಿವಂ ದ್ವಿಜ ವಸುದೇವ ಕುಲೋದ್ಭೂತಃ ತದತ್ರೈವಾಗತಃ ಕಲಿಹಿ. ಯಾವಾಗ ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದಿದ್ನೋ ಆಗ ಕಲಿಯುಗ ಶುರು ಆಗಿದ್ದಿದ್ದು. ಆದರೆ ಕಲಿಯುಗದ ಪ್ರಭಾವ ಯಾವಾಗ ಶುರು ಆಯಿತು ಅಂತಂದರೆ ಅದಾಗಿ 36 ವರ್ಷ ಆದಮೇಲೆ. ಮಹಾಭಾರತ ಯುದ್ಧ ಆಗಿ 36 ವರ್ಷಗಳ ಕಾಲ ಪಾಂಡವರು ರಾಜ್ಯಭಾರ ಮಾಡಿದ್ದು. 36ನೇ ವರ್ಷದಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದು. ಆ ಕೃಷ್ಣ ಪರಂಧಾಮಕ್ಕೆ ಹೋದಾಗಲೇ ಇತ್ತ ಪಾಂಡವರು ಕೂಡ ಹೊರಟರು. ಅದರಿಂದಾಗಿ ಕಲಿಯುಗ ಶುರು ಆಗಿದ್ದು ಆಗ. ಯಾವತ್ ಸಪಾದ ಪದ್ಮಾಭ್ಯಾಂ ಪಸ್ಪರ್ಶೇ ಮಾಂ ವಸುಂಧರಾಂ ತಾವತ್ ಪೃಥ್ವಿ ಪರಿಷ್ವಂಗೇ ಸಮರ್ಥೋ ನಾಭವತ್ ಕಲಿಹಿ. ಯಾವಾಗ ದೇವರು ಇಲ್ಲಿ ಕಾಲಿಟ್ಟಿದ್ನೋ ಭೂಮಿಯ ಮೇಲೆ, ಆಗ ಕಲಿ ಇದನ್ನು ನೋಡ್ಲಿಕ್ಕೆ ಕೂಡ ಆಗಲಿಲ್ಲ.
ಪೃಥ್ವಿ ಪರಿಶ್ವಂಗೆ ಭೂಮಿಯನ್ನು ಅಪ್ಪಿಕೊಳ್ಳುವುದರಲ್ಲಿ ಸಮರ್ಥನಾಗಿರಲಿಲ್ಲ. ಗತೆ ಸನಾತನಸ್ಯಾಂಶೇ ವಿಷ್ಣೋಸ್ತತ್ರ ಭುವೋ ದಿವಂ ತತ್ಯಾಜ ಸಾನುಜೋ ರಾಜ್ಯಂ ಧರ್ಮಪುತ್ರೋ ಯುಧಿಷ್ಠಿರಃ. ಯಾವಾಗ ದೇವರು ಈ ಭೂಮಿಯನ್ನು ಬಿಟ್ಟನೋ ಸುಮಾರು 15 ದಿವಸದ ಒಳಗಡೆ ಪಾಂಡವರು ಕೂಡ ಹೊರಟಾಯ್ತು. ಯಾಕೆಂದರೆ ವ್ಯವಸ್ಥೆ ಮಾಡಬೇಕಿತ್ತು. ಅದಕ್ಕೆ ಒಂದು ವಾರ ದ್ವಾರಕೆಯ ವ್ಯವಸ್ಥೆ ಹಿಡಿತು. ದ್ವಾರಕೆಯಲ್ಲಿರುವ ಎಲ್ಲ ಅಮೂಲ್ಯವಾದ ಪದಾರ್ಥಗಳನ್ನು ಈಚೆ ತಂದು ಕೂಡಲೇ ಎಲ್ಲ ಸಮುದ್ರ ಆಕ್ರಮಿಸಿಬಿಟ್ಟಿತು. ಸಮುದ್ರ ಅಲ್ಲಿಗೆ ಮುಳುಗಿ ಹೋಯಿತು. ಆಮೇಲೆ ಕೃಷ್ಣ ಏನು ಮಾಡಿದ, ಅರ್ಜುನ ಏನು ಮಾಡಿದ, ಅವ್ರನ್ನ ಕರೆತಂದು ಕುರುಕ್ಷೇತ್ರದಲ್ಲಿ 2 ರಾಜ್ಯಭಾರ ಅಂತ ಮಾಡಿ, ವಿಶೇಷತಃ ವಜ್ರನನ್ನು ಕೂಡಿಸಿ, ಅನಿರುದ್ಧನ ಮಗ ವಜ್ರನನ್ನು ಕೂಡಿಸಿ ಅವನಿಗೆ ಸಹಾಯಕರು, ರಾಜ್ಯ ವ್ಯವಸ್ಥೆ ಎಲ್ಲ ಮಾಡಿ ಹಸ್ತಿನಪುರಕ್ಕೆ ಬಂದ. ಅದು ಅವ್ರದ್ದು ಇದು ಮುಗೀತು, ಏನೋ ಅವಧಿ ಮುಗೀತು. ನಾವು ಕೃಷ್ಣ ಇದ್ದಾಗ ಮಾತ್ರ ನಾವು ಇಲ್ಲಿ ಕೆಲಸ ಮಾಡುತ್ತೇವೆ ಅಂತಾಗಿತ್ತು. ಅದರಿಂದ ಅವರು ಅಲ್ಲಿಂದ ಹೊರಟು ಬಿಟ್ರು. ಪಾಂಡವರು ಪರಂಧಾಮಕ್ಕೆ ತೆರಳಿದರು. ವಿಪರೀತಾನಿ ದೃಷ್ಟ್ವಾ ಚ ನಿಮಿತ್ತಾನಿ ಹಿ ಪಾಂಡವಃ ಯಾತೆ ಕೃಷ್ಣೇ ಚಕಾರಾಥ ಸೋಭಿಷೇಕಂ ಪರೀಕ್ಷಿತಃ. ಆಮೇಲೆ ಪರೀಕ್ಷಿತ್ ರಾಜನಿಗೆ ಅಭಿಷೇಕ ಮಾಡಿದ್ರು. ಪ್ರಯಾಸ್ಯಂತಿ ಯದಾ ಚೈತೆ ಪೂರ್ವಾಷಾಢಾಂ ಮಹರ್ಷಯಃ ತದಾನಂದಾತ್ ಪ್ರಭೃತ್ಯೇತಃ ಗತಿವೃದ್ಧಿಂ ಗಮಿಷ್ಯತಿ. ಆಮೇಲೆ ಸಪ್ತರ್ಷಿ ನಕ್ಷತ್ರದ ಸಪ್ತರ್ಷಿ ಮಂಡಲದ ಸಮೀಪದಲ್ಲಿ ಮಖ ನಕ್ಷತ್ರ ಹೋಗಿ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಆವಾಗ ಕಲಿಯುಗ ವೃದ್ಧಿ ಆಗಲಿಕ್ಕೆ ಶುರು ಆಗುತ್ತೆ. ಶುರು ಆಗಿದ್ದು ಮಘ, ಕಲಿಯುಗ ಶುರು ಆಗಿದ್ದು ಮಖ ನಕ್ಷತ್ರ. ಕಲಿಯುಗ ಅಭಿವೃದ್ಧವಾಗಿದ್ದು ಪೂರ್ವಾಷಾಢ ನಕ್ಷತ್ರ. ಯಸ್ಮಿನ್ ಕೃಷ್ಣೋ ದಿವಂ ಯಾತಃ ತಸ್ಮಿನ್ನೇವ ತದಾಹನಿ ಪ್ರತಿಪನ್ನಂ ಕಲಿಯುಗಂ ತಸ್ಯ ಸಂಖ್ಯಾಂ ನಿಬೋಧ ಮೇ. ಕೃಷ್ಣ ಯಾವಾಗ ಬೇರೆ ಲೋಕಕ್ಕೆ ಹೋದ ಅವಾಗ ಕಲಿಯುಗ ಕಾಲಿಟ್ಟಿದ್ದು. ಎಲ್ಲಿಯ ತನಕ ಅದಿರುತ್ತೆ ಅಂತ ಮನುಷ್ಯಮಾನದಲ್ಲಿ ಹೇಳ್ತೇನೆ. 3 ಲಕ್ಷಾಣಿ ವರ್ಷಾಣಾಂ ದ್ವಿಜಮಾನುಚ ಸಂಖ್ಯೆಯ. ಮನುಷ್ಯರ ಪ್ರಕಾರ 3 ಲಕ್ಷ ವರ್ಷ ಆಗಬೇಕು. ಆಮೇಲೆ ಷಷ್ಟಿಶ್ಚೈವ ಸಹಸ್ರಾಣಿ 60,000, 3,60,000 ವರ್ಷಗಳು. ಶತಾನಿ ತಾನಿ ದಿವ್ಯಾನಾಂ ಸಪ್ತಪಂಚ ಸಂಖ್ಯೆಯ. 3,67,500 ಇಷ್ಟು ವರ್ಷಗಳ ಕಾಲ ಕಲಿಯುಗ ಇಲ್ಲಿ ಇರುತ್ತೆ. ನಾವು ಇನ್ನೂ ನೋಡ್ತಾ ಇರೋದು 5,000 ವರ್ಷಗಳಷ್ಟೇ ಆಗಿರೋದು. ಆಗಲೇ ನಮ್ಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಎಂತಹ ಉಪಪ್ಲವ, ಎಂತಹ ವಿಪ್ಲವ, ಶುದ್ಧ ಜ್ಞಾನಕ್ಕೆ ಎಂತಹ ಅಡ್ಡಿ. ಅದಕ್ಕೆ ಮಧ್ಯದಲ್ಲಿ ದುರ್ಗಾದೇವಿ ಬರೋದು, ಮತ್ತೆ ಶಮನ ಮಾಡ್ತಾಳೆ. ಒಂದು ಸ್ವಲ್ಪ ಏರಿದ್ದನ್ನು ಇಳಿಸ್ತಾಳೆ, ಮತ್ತೆ ಶುರು ಆಗತ್ತೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾ ಶೂದ್ರಾಶ್ಚ ದ್ವಿಜಸತ್ತಮ ಯುಗೇ ಯುಗೇ ಮಹಾತ್ಮಾನಃ ಸಮತೀತ ಸಹಸ್ರಶಃ. ಎಲ್ಲರೂ ಏನು ಹೇಳೋದು ಅಂತಂದರೆ, ಪುರಾಣ ಅಂತಂದರೆ ಬ್ರಾಹ್ಮಣ ಹಾಗೂ ಕ್ಷತ್ರಿಯರಿಗೇನೆ ಮೀಸಲಾಗಿರುವಂತಹ ಇತಿಹಾಸ ಅಂತ. ಜನಸಾಮಾನ್ಯರ ಇತಿಹಾಸವೇ ಅಲ್ಲ ಭಾರತದ ಇತಿಹಾಸ ಅಂತ ಬಹಳ ಜನರ ಆಕ್ಷೇಪ. ಜನಸಾಮಾನ್ಯರ ನೋವು ನಲಿವುಗಳನ್ನು ಹೇಳಲಿಲ್ಲ ಅಂತ. ಯಾಕೆ ಹೇಳಬೇಕು ಅಂತ ಮೊದಲನೇ ಪ್ರಶ್ನೆ. ಜನಸಾಮಾನ್ಯರ ನೋವು ನಲಿವು ತೀರಾ ಸಹಜವಾಗಿ ಇರುತ್ತೆ. ಅದರಿಂದ ನಾವೇನು ಪಾಠ ಕಲಿಲಿಕ್ಕಾಗಲ್ಲ. ಅಲ್ಲಿ ಕಲಿಯುವ ಪಾಠವನ್ನು ನಾವು ಮಹಾಭಾರತಾದಿ ಇತಿಹಾಸಗಳಿಂದಲೇ ಕಲಿಬಹುದು. ಯಾವಾನರ್ಥ ಉದಪಾನೆ ಸರ್ವಥ ಸಂಪ್ಲುತೋದಕ್ಕೆ. ಬಾವಿಯಲ್ಲೇನು ಪ್ರಯೋಜನ ಸಿಗತ್ತೆ ಆ ಪ್ರಯೋಜನ ಎಲ್ಲ ಕಡೆ ನೀರಿರುವ ಜಲಾಶಯದಲ್ಲೂ ಸಿಗತ್ತೆ. ಇಲ್ಲಿ ನೀರು ಕುಡಿತೀರಾ, ಇಲ್ಲೂ ನೀರು ಕುಡಿಬಹುದು.
ಇಳಿಬಾವಿ ಆದರೆ ಇಲ್ಲಿ ಈಜುತ್ತೀರಾ, ಇಲ್ಲೂ ಈಜಬಹುದು. ಆದರೆ ಇಲ್ಲಿ ದೋಣಿಯಲ್ಲಿ ಓಡಿಸ್ಲಿಕ್ಕಾಗಲ್ಲ, ಇಲ್ಲಿದೆ. ದೊಡ್ಡ ಜಲಾಶಯ ಇದ್ದಾಗ ಈ ಪ್ರಯೋಜನವೂ ಇದೆ. ಅದರಿಂದಾಗಿ ಬಾವಿಯಲ್ಲಿ ಏನು ಪ್ರಯೋಜನ ಇರ್ತದೋ ಅಷ್ಟೇ ಪ್ರಯೋಜನ ದೊಡ್ಡ ಜಲಾಶಯದಲ್ಲೂ ಇರ್ತದೆ. ಅದನ್ನು ಇತಿಹಾಸಕ್ಕೂ ಅನ್ವಯಿಸಿಕೊಳ್ಳಿ. ಇತಿಹಾಸ ಏನಿದೆ ಅದು ಈ ತರಹವೂ ಲೆಕ್ಕಕ್ಕೆ ಬರುತ್ತೆ. ಆಯಿತಾ? ಇದು ಒಂದು ಅವಸ್ಥೆ. ಇನ್ನು ಕೆಲವು ಪುರಾಣಗಳಲ್ಲಿ 4 ಲಕ್ಷ ಅಂತ ಹೇಳಿದ್ದಾರೆ. ಆದರೆ ಹಿಂದಿನದ್ದು ಮುಂದಿನದ್ದು ಇಟ್ಟುಕೊಂಡು, ಅಂದರೆ ಕಲಿಯುಗ ಮುಗಿಯುವ ಮುನ್ನ, ಕಲ್ಕಿ ಬರುವ ಮುನ್ನ ಏನೊಂದು ಸಂಧಿಕಾಲ ಇರುತ್ತೆ, ಅದನ್ನು ಬಿಟ್ಟು ಹೇಳಿರ್ತಾರೆ. ಅದೆಲ್ಲ ಸೇರಿದ್ರೆ ಭಾಗವತದಲ್ಲಿ ಹೇಳಿದಂತೆ ಆಗತ್ತೆ. ಅದನ್ನು ಬಿಟ್ಟರೆ ವಿಷ್ಣು ಪುರಾಣದಲ್ಲಿ ಹೇಳಿದ ಹಾಗೆ 3 ಲಕ್ಷ. ಯಾಕೆಂದರೆ ನಮಗೆ ಭಾಗವತ ಪ್ರಧಾನ. ಭಾಗವತಕ್ಕನುಗುಣವಾಗಿ ಇದನ್ನು ವ್ಯಾಖ್ಯಾನ ಮಾಡಬೇಕು ವಿಷ್ಣು ಪುರಾಣವನ್ನು. ಯುಗೇ ಯುಗೇ ಮಹಾತ್ಮಾನಃ ಸಮತೀತಾತ್ಸಹಸ್ರತಃ. ಅದರಿಂದಾಗಿ ನಮಗೆ ಏನು ತರನಲ್ಲಿ ಅಂದರೆ ಜನಸಾಮಾನ್ಯರ ಇತಿಹಾಸವನ್ನು ಹೇಳಲಿಲ್ಲ ಅಂತ. ಅಲ್ಲಿ ಇರೋದು ನೋಡಿ, ವಿಷ್ಣು ಪುರಾಣದ ಮಾತಿದು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ದೊಡ್ಡ ದೊಡ್ಡ ಮಹಾತ್ಮರು ಆಗಿ ಹೋಗಿದ್ದಾರೆ. ಬ್ರಾಹ್ಮಣರಲ್ಲಿ, ಕ್ಷತ್ರಿಯರಲ್ಲಿ, ವೈಶ್ಯರಲ್ಲಿ, ಶೂದ್ರರಲ್ಲಿ ಬಹಳ ದೊಡ್ಡ ಮಹಾತ್ಮರು ಆಗಿ ಹೋಗಿದ್ದಾರೆ. ಕೆಲವನ್ನು ಹೇಳಿದ್ದೇವೆ, ಬಹಳ ಇದೆ, ಆದ್ರಿಂದಾಗಿ ಹೇಳಲಿಲ್ಲ. ಬಹುತ್ವಾತ್ ನೈವ ಕಥ್ಯತೆ. ಯಾಕೆ ಅಂದರೆ ಮಹಾತ್ಮರು ಎಲ್ಲಿರಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ತಿರ್ಯಕ್ಷೋಪಿ ಮಹಾತ್ಮಾನಃ ಅಂತಾರೆ. ತಿರ್ಯಗ್ಯೋನಿಗಳಲ್ಲಿಯೂ ಕೂಡ ಮಹಾತ್ಮರು ಬಂದಿರ್ತಾರೆ. ಮಹಾತ್ಮರು ಇಂಥಲ್ಲಿಯೇ ಬರ್ತಾರೆ ನಾವು ಹೇಳಲೇ ಇಲ್ಲ. ಯಾವುದಾದ್ರೂ ಒಬ್ಬರಾದರೂ ಹೇಳಿದಾರೆ ಬ್ರಾಹ್ಮಣರಲ್ಲಿ ಮಾತ್ರ ಮಹಾತ್ಮರು ಬರ್ತಾರೆ ಅಂತ? ಯಾರು ಹೇಳಿಲ್ಲ. ಕ್ಷತ್ರಿಯರಲ್ಲಿ ಮಾತ್ರ ಮಹಾತ್ಮರು ಬರ್ತಾರೆ? ಇಲ್ಲ. ವೈಶ್ಯರಲ್ಲಿ ಮಾತ್ರ ಮಹಾತ್ಮರು ಬರ್ತಾರೆ? ಇಲ್ಲ. ಶೂದ್ರರಲ್ಲಿ ಮಾತ್ರ ಮಹಾತ್ಮರು ಬರ್ತಾರೆ? ಇಲ್ಲ. ಎಲ್ಲ ಕಡೆಯೂ ಮಹಾತ್ಮರಿದ್ದಾರೆ, ಎಲ್ಲ ಕಡೆಯೂ ಒಳ್ಳೆಯವರಿದ್ದಾರೆ, ಎಲ್ಲ ಕಡೆಯೂ ಕೆಟ್ಟವರಿದ್ದಾರೆ, ಎಲ್ಲ ಕಡೆಯಲ್ಲೂ ಇದ್ದಾರೆ. ನಮ್ಮದು ಈ ದೃಷ್ಟಿಕೋನ. ನಿಜವಾದ ಸೆಕ್ಯುಲರ್ ನಮ್ಮದೇ. ಇವು ಉಳಿದದ್ದೆಲ್ಲ ಸೂಡೋ ಸೆಕ್ಯುಲರ್ಸ್. ಇಲ್ಲಿ ಇರೋದು ನಿಜವಾಗಿಯೂ ಹೀಗೆ ಇರೋದು. ಬಹುತ್ವಾನ್ ನಾಮಧೇಯಾನಾಂ ಪರಿಸಂಖ್ಯಾ ಕುಲೇ ಕುಲೇ ಪೌನರುಕ್ತ್ಯಾಧ್ಯ ಸಾಮ್ಯಾಚ್ಚ ನಮಯಾ ಪರಿಕೀರ್ತಿತ. ಬಹಳ ಹೆಸರುಗಳಿದೆ. ಪರಿಸಂಖ್ಯಾ ನ ವಿದ್ಯತೆ. ಪ್ರತಿಯೊಂದು ಕುಲದಲ್ಲಿಯೂ ಲೆಕ್ಕ ಮಾಡ್ಕೊಂಡು ಹೋಗ್ಲಿಕ್ಕಾಗತ್ತಾ? ಇಲ್ಲಿ ಹೀಗಿದ್ದಾರೆ, ಇಲ್ಲಿ ಹೀಗಿದ್ದಾರೆ, ಇಲ್ಲಿ ಹೀಗಿದ್ದಾರೆ ಅಂತ. ಕೆಲವೊಮ್ಮೆ ಏನಾಗುತ್ತೆ, ಅವರ ವಂಶದಲ್ಲಿ ಬಂದವರಿಗೆ ಅವರ ನಡೆ ಅನುಕರಣೀಯ ಆಗಿರುತ್ತೆ. ಆ ನಡೆ ಬೇರೆ ಮಹಾತ್ಮರದ್ದು ಹಾಗೇ ಇರುತ್ತೆ. ಇವಾಗ ನಿಮ್ಮ ಮುತ್ತಾತನ ನೀವು ತೆಗೆದುಕೊಳ್ಳೋದಾದರೆ, ನಮ್ಮ ಮುತ್ತಾತನನ್ನು ನಾನು ತೆಗೆದುಕೊಳ್ಳೋದಾದರೆ, ಅವತ್ತಿನ ಪರಿಸ್ಥಿತಿ, ಅವತ್ತಿನ ಸಂದರ್ಭಕ್ಕನುಗುಣವಾಗಿ ಅವರು ಕೂಡ ಯಥಾಶಕ್ತಿಯಲ್ಲಿ ಸದಾಚಾರದಲ್ಲಿ ಅವ್ರದ್ದು ಒಂದು ನಿಷ್ಠೆಯಲ್ಲಿ ಇರ್ತಾರೆ. ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವರಿಗೂ ಕೂಡ ಇನ್ನೂ ಅದು ಸರಿಯಾಗಿ ಅಂದಾಜು ಬಂದಿರಲ್ಲ. ಮಹಾಭಾರತದ ಈ ತರಹದ ಅಧ್ಯಯನ ಆವತ್ತಿರಲಿಲ್ಲ. ಅದರಿಂದಾಗಿ ಕುಲಗಳಲ್ಲಿ ನಾವು ಲೆಕ್ಕ ಮಾಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಈ ಕುಲದಲ್ಲಿ ಈ ಮಹಾತ್ಮರು ಬಂದಿದ್ದಾರೆ ಅಂತ ಹೇಳಿ ಲೆಕ್ಕ ಹಾಕಲಿಕ್ಕಾಗತ್ತಾ? ಅಲ್ಲ, ಲೆಕ್ಕ ಸಿಗಬಹುದು, ಅವ್ರಿಗೆ ಗೊತ್ತಿರಬಹುದು. ಹೇಳಿದ್ರೆ ಅದು ಮ್ಯಾಚಪ್ ಆಗತ್ತಾ? ಈಗ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ. ಬರ್ತ್ ಸರ್ಟಿಫಿಕೇಟನ್ನೇ ನೀವು ಸುಮ್ಮನೆ ನೋಡಿ, ಎಲ್ಲ ಬರ್ತ್ ಸರ್ಟಿಫಿಕೇಟು ಕಾರ್ಪೊರೇಷನಲ್ಲಿ ಇರುತ್ತೆ ಅಂತ ಇಟ್ಕೋಣ. ಎಲ್ಲ ಡೆತ್ ಸರ್ಟಿಫಿಕೇಟ್ ಇರುತ್ತೆ. ಎಷ್ಟು ನಮಗೆ ಆ ಡೆತ್ ಸರ್ಟಿಫಿಕೇಟಿನ, ಬರ್ತ್ ಸರ್ಟಿಫಿಕೇಟಿನ ಕೆಲಸ ಎಲ್ಲಿ ತನಕ ನಾವು ಸೀಮಿತಗೊಳಿಸಿಕೊಂಡಿರೋದು? ನಾವು ಸೀಮಿತಗೊಳಿಸಿಕೊಂಡಿರೋದು ಯಾವುದೋ ಕೆಲಸಕ್ಕೆ ಅಷ್ಟೇ. ಯಾವುದೋ ಒಂದು ಕೆಲಸಕ್ಕೆ ಸೀಮಿತಗೊಳಿಸಿಕೊಂಡಿದ್ದೇವೆ ವಿನಃ
ಅದರಿಂದ ಆಚೆ ಇಟ್ಕೊಳ್ಳೋದು. ಹಂಗೇನಾದ್ರು ಇಟ್ಕೊಂಡು ಬಿಟ್ರೆ ಗತಿ ಏನು? ಮಾಹಿತಿ ಜಾಸ್ತಿ ಆಯಿತು, ಅದರಿಂದ ಬರುವ ಜ್ಞಾನ ಕಡಿಮೆ. ಆ ಜ್ಞಾನ ನಮಗೆ ಇಲ್ಲಿಯ ಒಂದು ಇವರಿಂದಲೇ ಬರುತ್ತೆ. ಆ ಜ್ಞಾನ ಅನ್ನೋದು ನಮಗೆ ಯಾವುದರಿಂದ ಬರುತ್ತೆ? ಬೇರೆ ಋಷಿಗಳಿಂದಲೂ ಬರುತ್ತೆ. ಅದರಿಂದಾಗಿ ನಾವು ಹಾಗೆ ಮಾಡಲಿಕ್ಕೆ ಬರಲ್ಲ. ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರತಿಯೊಂದು ಕುಲದಲ್ಲಿ ಬರುವ ಪ್ರತಿಯೊಬ್ಬ ಮಹಾತ್ಮರ ಹೆಸರನ್ನು ಹೇಳಲಿಕ್ಕಾಗಲ್ಲ, ಪ್ರತಿಯೊಂದು ಜಾತಿಯಲ್ಲಿ ಬರುವ ಮಹಾತ್ಮನ ಹೆಸರನ್ನು ಹೇಳಲಿಕ್ಕೆ ಆಗಲ್ಲ. ಮಾಡೆಲನ್ನು ಕೊಡಬಹುದಷ್ಟೆ. ಇದು ಪರಾಶರರ ಪ್ರಶ್ನೆಗೆ ಇವರು ಕೊಟ್ಟ ಉತ್ತರ. ಪರಾಶರರು ಹೇಳಿದ ಮೈತ್ರೇಯರ ಪ್ರಶ್ನೆಗೆ ಕೊಟ್ಟ ಉತ್ತರ. ಪೌನರುಕ್ತ್ಯಾದ್ಯ ಸಾಮ್ಯಾಚ, ಒಂದು ಪೌನರುಕ್ತ್ಯ ಮತ್ತೆ ಸಾಮ್ಯ. ಸಾಮ್ಯ ಹೇಳಿದರೆ ಅವ್ರ ಥರನೇ ಇವ್ರು ಬಾಳಿರ್ತಾರೆ, ಇವ್ರ ಥರನೇ ಇನ್ನೊಬ್ರು ಬಾಳಿರ್ತಾರೆ, ಅವ್ರ ಥರನೇ ಇನ್ನೊಬ್ರು ಬಾಳಿರ್ತಾರೆ. ಈಗ ಸುಬೋಧ ರಾಮರಾಯರಂತವ್ರು ಎಷ್ಟು ಜನ ಇಲ್ಲ ನಮ್ಮ ಹಿಂದೆ, ಬೇಕಾಷ್ಟು ಜನ ಇದ್ದಾರೆ. ಸುಬೋಧ ರಾಮರಾಯರು ಅಂತ ಒಬ್ಬರು ಮಹಾನುಭಾವರಿದ್ದರು, ಸುಬೋಧ ಪ್ರೆಸ್ ಅಂತ. ಅವರು ಫಸ್ಟು ಬೆಂಗಳೂರಿನಲ್ಲಿ ಮಕ್ಕಳಿಗೆ ಸುಲಭವಾಗಿ ಕಥೆ ಸಿಗಬೇಕು ಅಂತ ಹೇಳಿ ಪ್ರಿಂಟ್ ಮಾಡಿದ ಮಹಾನುಭಾವರು ಅವರು. ಇಲ್ಲಿ ಅವರು ಬಡತನ, ಅವಾಗೆಲ್ಲ ಬಡತನವೇ. ಅವರು ಬೈಬಲ್ ಪರೀಕ್ಷೆ ತಗೊಂಡ್ರು, ಬೈಬಲಲ್ಲೂ ಫಸ್ಟ್ ಕ್ಲಾಸ್. ಪಾದ್ರಿ ಕರೆದು ಹೇಳ್ದ, ಏನಪ್ಪ ನೀನು ಬ್ರಾಹ್ಮಣನಾಗಿದ್ದು ಭಾಳ ಒದ್ದಾಡ್ತಾ ಇದ್ದೀ, ನನ್ನ ಕನ್ವರ್ಟ್ ಆಗಿಬಿಡು ಕ್ರಿಶ್ಚಿಯನ್ ಮತಕ್ಕೆ, ನಿನಗೆ ಅದ್ಭುತವಾದ ಅವಕಾಶಗಳನ್ನು ನಾವು ಕೊಡ್ತೇವೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಕೇವಲ ಜಿಜ್ಞಾಸುವಾಗಿ ಬೈಬಲ್ನ ತಿಳ್ಕೊಂಡಿದ್ದೇ ವಿನಃ ಅದರ ಮೇಲೆ ಶ್ರದ್ಧೆಯಿಂದ ಅಲ್ಲ. ಎಷ್ಟೇ ಬಡತನ ಇದ್ದರೂ ನಾನು ನನ್ನ ಮತದಲ್ಲಿಯೇ ಇರ್ತೇನೆ ಅಂತ ಹೇಳಿದವರು. ಆ ತರಹ ಪ್ರಾಯ ನಮ್ಮ ಎಲ್ಲರ ಮುತ್ತಾತಂದರಿಗೆ ಆಮಿಷಗಳು ಬಂದಿರಬಹುದು. ಸಾಮ್ಯಾಚ್ಛ ಇಲ್ಲ, ನಾವು ಹೀಗಿರ್ತೇವೆ, ಆ ತರಹದ್ದು ಎಷ್ಟು ಜನರದ್ದು ಆ ಥರ ಆಗಿರುತ್ತೆ. ಕೆಲವೊಂದು ಈ ತರಹದ ಸಿಮಿಲಾರಿಟಿಗಳಿರುತ್ತೆ. ಪೌನರುಕ್ತ್ಯಾತ್ ಸಾಮ್ಯಾತ್ ನಮಯ ಪರಿಕೀರ್ತಿತ. ನಾನು ಅದಕ್ಕೆ ಹೇಳಲಿಕ್ಕೆ ಹೋಗಿಲ್ಲ ಎಲ್ಲವನ್ನೂ. ಇಷ್ಟು ಇರುವಂಥದ್ದು. ಈ ಕಲಿಯುಗ ಮುಗಿದ ಮೇಲೆ ಕೃತಯುಗ ಮುಂದುವರಿಲಿಕ್ಕೆ ಜನ ಬೇಕಲ್ಲ, ಮುಂದುವರಿಸಲಿಕ್ಕೆ ನಾಯಕರು ಬೇಕಲ್ಲ. ಅವ್ರು ಯಾರು? ಯಾಕಂದರೆ ಯಾವುದೇ ಆಗಲಿ ಎಲ್ಲ ನಾಶ ಆಗಿಬಿಟ್ಟ ಮೇಲೆ ಒಂದು ಜನ ಬೇಕೇ ಬೇಕು. ಕ್ರಾಂತಿ ಆಗಿಬಿಟ್ಟ ಮೇಲೆ ಕೂಡ ಒಬ್ಬ ನಾಯಕ ಬೇಕೇ ಬೇಕು, ಅದು ಅನಿವಾರ್ಯ. ಕ್ರಾಂತಿ ಆಗಿಬಿಡತ್ತೆ. ರಷ್ಯನ್ ಜಾರ್ ದೊರೆಗಳು ಮಿತಿಮೀರಿದ ಅಕ್ರಮ ಮಾಡಿದ್ದಾರೆ ಅಂತ ಜನರಿಗೆ ಅನ್ನಿಸ್ತು, ಸಾಯಿಸ್ಬಿಟ್ರು. ಆಮೇಲೆ ಒಬ್ಬ ನಾಯಕ ಬೇಕಾಯ್ತಲ್ಲ. ಹಾಗೆ ಎಲ್ಲರನ್ನು ನಾಶ ಮಾಡಿಬಿಟ್ಟು ಒಬ್ಬ ಯಾರೋ ಬೇಕು. ಹಾಗೆ ಎಲ್ಲವನ್ನು ನಾಶ ಮಾಡಿದ ಮೇಲೆ ಒಬ್ಬ ಯಾರೋ ಬೇಕಲ್ಲ. ಅವ್ರು ಯಾರು ಅಂತ ಈಗಲೇ ಹೇಳುತ್ತೆ ಪುರಾಣ. ಮೊದಲು ದೇವಾಪಿ ಪೌರವೋ ರಾಜ, ಆಮೇಲೆ ಪುರುಶ್ಚ ಇಕ್ಷ್ವಾಕು ವಂಶಜಃ, ಚಂದ್ರ ವಂಶದ ಪ್ರತಿನಿಧಿಯಾಗಿ ದೇವಾಪಿ, ಸೂರ್ಯವಂಶದ ಪ್ರತಿನಿಧಿಯಾಗಿ ಪುರು ಬೆಳಿತಾನೆ. ಮಹಾಯೋಗ ಬಲೋಪೇತವು ಕಲಾಪಗ್ರಾಮ ಸಂಶ್ರಿತವು, ಒಳ್ಳೆಯ ಜ್ಞಾನಯೋಗ ಕರ್ಮಯೋಗದ ಹದವಾದ ಮಿಶ್ರಣದಿಂದ ಕೂಡಿಕೊಂಡು ಅತೀಂದ್ರಿಯವಾದ ಬಲಗಳನ್ನು ಒಳಗೊಂಡ ಇಬ್ಬರು ರಾಜರು ಈಗಲೂ ಕಲಾಪ ಗ್ರಾಮದಲ್ಲಿ ಇದ್ದಾರೆ. ಈ ಕಲಿಯುಗ ಮುಗಿದ ಮೇಲೆ ಅವರು ಬಂದು ಆಡಳಿತ ಶುರು ಮಾಡ್ತಾರೆ. ಮತ್ತೆ ನೋಡಿ, ಸೂರ್ಯವಂಶ ಚಂದ್ರವಂಶ ಮುಂದುವರಿಯುತ್ತೆ. ಕೃತೆ ಯುಗೆ ತ್ವಿಹಾಗಮ್ಯ ಕ್ಷತ್ರ ಪ್ರವರ್ತಕೌ ಹಿತೌ ಭವಿಷ್ಯತೋ ಮನೋರ್ವಂಶ ಬೀಜಭೂತೌ ವ್ಯವಸ್ಥಿತೌ ಏತೇನ ಕ್ರಮಯೋಗೇನ ಕೇಚಿತ್ತಿಷ್ಠಂತಿ ವೈ ಮುನೆ ಮನುಪುತ್ರೈರ್ವಸುಂಧರ ಕೃತತ್ರೇತಾದ್ವಾಪರಾಣಿ ಯುಗಾನಿ ತ್ರೀಣಿ ಭುಜ್ಯತೆ. ಈ ರೀತಿ ಮನುವಿನ ಮಕ್ಕಳು, ಮನುವಿನ ಪೀಳಿಗೆಯಲ್ಲಿ ಬಂದವರು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳನ್ನು ಉಣ್ಣುತ್ತಾರೆ. ಅಂದರೆ ರಾಜ್ಯಭಾರ ಮಾಡುತ್ತಾರೆ. ಆಮೇಲೆ ಮತ್ತೆ ಅವರು ಮರೆಯಾಗುತ್ತಾರೆ. ಕಲಿಯುಗ ಶುರು ಆಗುತ್ತೆ. ಕಲಿಯುಗದ ಕೊನೆಯಲ್ಲಿ ಯಾರೋ ಈ ಉತ್ತರದವರು
ಈ ಕೃತಯುಗಕ್ಕಂತೂ ಇವರಿಬ್ಬರು ಉಳಿದಿದ್ದಾರೆ. ಮುಂದಿನ ಕೃತಯುಗಕ್ಕೆ ಯಾರು ಅಂದರೆ ಹೇಳಲಿಲ್ಲ ವೇದವ್ಯಾಸರು. ಯಾಕೆ ಅಂದರೆ ಇದನ್ನ ನೋಡೋದೇ ಕಷ್ಟ ಆಗಿದೆ. ಇನ್ನು ಅದೇನದು ವೇದವ್ಯಾಸರು ಹೇಳ್ತಾರೆ, ಆ ಟೈಮಿಗೆ ಬಂದಾಗ ಹೇಳ್ತಾರೆ. ಅದೇ ನಾ ಹೇಳೋದು, ಅವರ ಕಥನ ಅನ್ನೋದು ಕಾಲಾನುಗುಣ, ಎಲ್ಲವನ್ನೂ ಹೇಳಲಿಲ್ಲ. ಅದರಿಂದಾಗಿ ಕೂರ್ಮಾವತಾರದ ಕಥೆ ಇಷ್ಟೇ ಅಂತ ಅಂದ್ಕೊಳ್ಬಾರದು. ಮುಂದೆ ಮುಂದೆ ಹೋಗ್ತಿದ್ದಾಗೆ ಇದು ಸಂಕ್ಷಿಪ್ತ ಆಗ್ತಾ ಹೋಗುತ್ತೆ. ವರಾಹನ ಕಥೆ ಅಷ್ಟೇ ಅಂತ ಅನ್ಕೋಬಾರದು. ಮುಂದೆ ಹೋಗ್ತಿದ್ದಷ್ಟು ಇದು ಸಂಕ್ಷಿಪ್ತ ಆಗೋಗುತ್ತೆ. ಋಷಭನಾಮಕ ಪರಮಾತ್ಮನ ಕಥೆ ಈಗ ಸಿಕ್ಕಿರೋದಷ್ಟೇನಾ? ಬಹಳ ಮುಂದೆ ಹೋಗಿಬಿಟ್ರೆ ಬಹಳ ಹಿಂದೆ ಇರೋದು ಸಂಕ್ಷೇಪ ಆಗುತ್ತೆ. ಈಗ ಇಮಿಡಿಯೇಟ್ ಹಿಂದೆ ಇರೋದು ವಿಸ್ತಾರವಾಗಿರುತ್ತೆ. ಇವಾಗ ತಂದೆಯ ಬಗ್ಗೆ ಎಷ್ಟು ಮಾಹಿತಿ ಇರುತ್ತೆ ನಮಗೆ, ತಾತನ ಬಗ್ಗೆ ಇರಲ್ಲ. ತಾತನ ಬಗ್ಗೆ ಎಷ್ಟು ಮಾಹಿತಿ ಇರುತ್ತೆ, ಮುತ್ತಾತನ ಬಗ್ಗೆ ಇರಲ್ಲ. ಯಜ್ಞಪ್ಪ ಅಂತ ಹೇಳೋ ಪರಿಸ್ಥಿತಿ ಇದೆ. ನೆಕ್ಸ್ಟ್ ಯಜ್ಞಪ್ಪ ನಾಮ ಅಂತ ಕಾಶ್ಯಪ ಗೊತ್ತ. ಕಲೌತು ಬೀಜಭೂತಾಯೇ ಕೇಚಿತ್ ತಿಷ್ಠಂತಿ ವೈಮುನೆ ತಥೈವ ದೈವಾಪಿ ಪುರು ಸಾಂಪ್ರತಂ ಸಮಧಿಷ್ಠಿತವು. ಹಾಗೆ ಇವ್ರು ಮಾತ್ರ ಇರೋದಲ್ಲ, ಇನ್ನು ಕೆಲವರು ಇರ್ತಾರೆ ಅಂತಾರೆ. ಕಲೌತು ಬೀಜಭೂತಾಹ, ಯಾಕೆಂದರೆ ಸಪ್ತರ್ಷಿಗಳು ಬೇಕಾ? ಬೇಡ. ವೇದ ಪ್ರವರ್ತಕರು ಬೇಕಾ? ಅವರೆಲ್ಲ ಇರ್ತಾರೆ. ಕಲಿಯುಗ ಮುಗಿದ ಕೂಡಲೇ ಮತ್ತೆ ಬರ್ತಾರೆ, ಮುಂದುವರಿಯುತ್ತೆ. ಏಷತ್ ಉದ್ದೇಶತೋ ವಂಶಃ ತವೋಕ್ತೋ ಭೂಭುಜಾಮಯ ನಿಖಿಲೋ ಗದಿತುಂ ಶಕ್ಯೋ ನೈಷ ವರ್ಷಶತೈರಪಿ. ಅದರಿಂದಾಗಿ ವಂಶದ ಬಗ್ಗೆ ಹೇಳು ಅಂತಂದರೆ ಚೆರ್ರಿ ಪಿಕ್ಕಿಂಗೇ ಮಾಡಬೇಕು. ಯಾವುದು ಬೇಕೋ ಅದನ್ನು ತೆಗೆದು ಹೇಳಬೇಕು. ಎಲ್ಲವನ್ನೂ ಹೇಳಲಿಕ್ಕಾಗಲ್ಲ, 100 ವರ್ಷನೂ ಸಾಲಲ್ಲ. ಏತೆ ಚಾನ್ಯೇತ ಭೂಪಾಲಾಹ ಯೈರತ್ರ ಕ್ಷಿತಿಮಂಡಲೇ ಕೃತಂ ಮಮತ್ವಂ ಮೋಹಾಂಧೈಃ ನಿತ್ಯಂ ಹೇಯ ಕಲೇವರೇ. ಆಮೇಲೆ ಈಗ ಕಲಿಯುಗ ಶುರು ಆದಮೇಲೆ, ಕೃಷ್ಣ ಹೋದ ಮೇಲೆ ಯಾವ್ಯಾವ ರಾಜರು ಬಂದಿದ್ದಾರಲ್ಲ ಅವರ ದುರ್ಗುಣಗಳನ್ನೆಲ್ಲ ಹೇಳಿ ಆಯಿತು. ಅವರೆಲ್ಲ ಅಂದ್ಕೋತಾ ಇರ್ತಾರಂತೆ, ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಅಧಿಕಾರ ಹೇಗೆ ಉಳಿಸ್ಕೊಳ್ಳೋದು ಅಂತ. 100 ವರ್ಷ ಹೇಗೆ ಬಾಳೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಇರಲ್ಲ ಅವ್ರಿಗೆ. ತಾವೇ ಇರದೆ ಅಧಿಕಾರ ಹೇಗಿರಬೇಕು ಅಂತ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ರೀತಿ ಈ ಕ್ರಿಶ್ಚಿಯನ್ ಮಿಷನರಿಗಳ ತರಹ ಕನ್ವರ್ಟ್ ಮಾಡ್ತೇವೆ. ಮಾಡೋದ್ರಿಂದ ಏನು ಸಿಗತ್ತಾ? ನಮ್ಮಲ್ಲಿ ಒಬ್ಬ ಸಚ್ಚಾಸ್ತ್ರವನ್ನು ಹೇಳಿದ ಅಂದರೆ ಅವನ ಗುರುಗಳಿಗೆಲ್ಲ ಆ ಪಾಲು ಹೋಗುತ್ತೆ. ನಿಮ್ಮಲ್ಲಿ ಹಾಗೇನಾದ್ರು ಉಂಟಾ ಸ್ಕೀಮು? ಇಲ್ಲ. ಸರಿ, ಎಲ್ಲ ಕನ್ವರ್ಟ್ ಆಗೋದ್ರು, ಮುಂದೇನು ಗೊತ್ತಿಲ್ಲ. ಹಾಗಾದರೆ ಏನು ಉದ್ದೇಶ? ಈಗ ಲಾಬಿ ಜಾಸ್ತಿ ಮಾಡಬಹುದಷ್ಟೆ. ಎಲ್ಲ ನೀವೇ ಆಗ್ಬಿಟ್ರೆ ಯಾರ ವಿರುದ್ಧ ಲಾಬಿ ಮಾಡ್ತೀರಾ? ಯಾವ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ಈಗ ಇಷ್ಟು ಫಂಡ್ ಬರ್ತಾ ಇದೆ, ಇದನ್ನು ಖರ್ಚು ಮಾಡಿಬಿಡ್ಬೇಕು ಅಷ್ಟೇ ತಲೆನಲ್ಲಿ. ನಮ್ಮ ಆಶೋತ್ತರಗಳನ್ನು, ನಮ್ಮ ಹಿತೋತ್ತರಗಳನ್ನು ನಾನು ಬದುಕಿರೋವರೆಗೂ ನಡೆಸ್ಬಿಡ್ಬೇಕು. ಮುಂದೇನು? ಅದೆಲ್ಲ ನಾವಿರೋದೇ ಇಲ್ಲ, ಇನ್ನೇನು? ಎಲ್ಲರಲ್ಲಿಯೂ ಆ ಚಾರ್ವಾಕತನ ಬಂದ್ಬಿಟ್ಟಿದೆ. ಅಲ್ಲಪ್ಪ, ಈಗ ಭೂಮಿಯನ್ನು ನೀವು ಕೆಮಿಕಲ್ಸ್ ಹಾಕಿ ಇಷ್ಟು ಹಾಳು ಮಾಡಿ ಹೋದ್ಮೇಲೆ ಮುಂದೆ ಎಲ್ಲ ಇದರಲ್ಲಿ ಗಣಿ ಸಂಪತ್ತು ಇರಲ್ಲ, ಧಾನ್ಯ ಸಂಪತ್ತು ಮೂಡಲ್ಲ, ಗಣಿಗಳಿರಲ್ಲ, ಎಲ್ಲ ಹರಿದು ಹಂಚಿ ಆಯಿತು, ಎಲ್ಲ ಖಾಲಿಯಾಗಿ ಹೋಯಿತು. ಬಂಗಾರದ ಗಣಿ ಖಾಲಿಯಾಗಿ ಹೋಯಿತು. ಮತ್ತಿನ್ನೆಲ್ಲೋ ಬರುತ್ತೆ, ಅಲ್ಲಿ ಹೋಗಿದೆವು. ಇಲ್ಲಿ ನಾವೇನನ್ನು ಮಾಡಲಿಲ್ಲ ಅದನ್ನು. ಸರಿ, ಏನು ಮಾಡೋದು? ಮುಂದೆ ಹೇಗೆ? ಮುಂದಿನ ಜನಾಂಗ ನಿಮ್ಮನ್ನು ಬೈಕೊಳ್ಳುತ್ತೆ, ನಾವಿರಲ್ವಲ್ಲ ಅಂತ. ಈಗ ಚೆನ್ನಾಗಿ ಕೆಮಿಕಲ್ ಹಾಕಿ ಭೂಮಿಯ ಸತ್ವವನ್ನು ನಾಶ ಮಾಡಿ ಮುಂದೆ ಬೆಳೆ ಬಾರದಂತೆ ಆಗತ್ತೆ. ನಮ್ಮ ಹಿಂದಿನವರು ಹೀಗೆ ಎದ್ವಾ ತದ್ವಾ ಯೂಸ್ ಮಾಡಿದ್ರು ಅಂತ ಹೇಳಿ ಬೈತಾರೆ. ನಾವು ಯೂಸ್ ಮಾಡಿದ್ದಕ್ಕೆ ಏನು ಕಾರಣ ಅಂದರೆ ನಮ್ಮ ಹಿಂದಿನವರು ಕಾಪಾಡಿ ಇಟ್ಟಿದ್ರು. ಬೆಟ್ಟಗಳನ್ನು, ಗುಡ್ಡಗಳನ್ನು, ಲೋಹ ಸಂಪತ್ತನ್ನು ಇಟ್ಟಿದ್ರು. ಸರಿ, ನಾವು ಅದನ್ನು ಚೆನ್ನಾಗಿ ಭೋಗಿಸ್ಬಿಟ್ವಿ.
ಮುಂದಿನವರು ನಮ್ಮನ್ನು ಬೈತಾರೆ, ಅಯ್ಯ ನಾವಿರಲ್ಲ ಬಿಡ್ರಿ. ಅವಾಗ ಈ ಚಾರ್ವಾಕತನ ಬಂದ್ಬಿಟ್ಟಿದೆ. ಹೀಗೆ ಈ ತರಹ ಬೇರೆ ಬರದೇ ಇದ್ದೀತೆ. ರಾಜರು ಹಾಗೆ ಯೋಚನೆ ಮಾಡ್ತಾರೆ, ಬೇರೆ ಕಡೆಯೂ ಹಾಗೆ ರಾಜರು ಹಾಗೆ ಯೋಚನೆ ಮಾಡ್ತಾ ಇದ್ರು. ಅದನ್ನು ಹೇಳ್ತಾರೆ, ಕಥಂ ಮಮೇಯಮಚಲ ಮತ್ಪುತ್ರಸ್ಯ ಕಥಂ ಮಹಿ ಮಧ್ವಂಚಸ್ಯೇತಿ ಚಿಂತಾರ್ಥ ಜಗ್ಮುರಂತ ಮಿಮೇ ನೃಪಾ. ಅಯ್ಯೋ, ಈ ಭೂಮಿ ನನಗೆ ಹೇಗಾದೀತು? ನಾನು ಇರುವವರೆಗೂ ಈ ಭೂಮಿ ನನ್ನ ವಶದಲ್ಲೇ ಇರಬೇಕು, ನನ್ನ ಮಕ್ಕಳ ವಶದಲ್ಲಿಯೇ ಇರಬೇಕು, ನನ್ನ ವಂಶದ ವಶದಲ್ಲೇ ಇರಬೇಕು, ನನ್ನ ಹೆಸರು ನಾನು ಸತ್ತ ಮೇಲೂ ಇರಬೇಕು. ಅದರಿಂದಾಗಿ ಏನು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾ 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 ಸತ್ತೋದು. ಜಗ್ಮುಹು ಅಂತ ಮಿಮೇ ನೃಪಾ ತೇಭ್ಯ ಪೂರ್ವತರಾಶ್ಚಾನ್ಯೇ ತೇಭ್ಯಸ್ತೇಭ್ಯಸ್ತಥಾ ಪರೇ ಭವಿಷ್ಯಾಶ್ಚೈವ ಯಾಸ್ಯಂತಿ ತೇಷಾಮನ್ಯೇ ಚ ಯಾಮನು. ಹಿಂದೆಯೂ ಹಾಗೇ ಇದ್ದರು, ಇವತ್ತು ಹಾಗೇ ಇದ್ದಾರೆ, ಮುಂದೆಯೂ ಹಾಗೇ ಇರ್ತಾರೆ. ಅಯ್ಯೋ, ನನ್ನ ಮಕ್ಕಳಿಗೆ, ನನ್ನ ವಂಶಕ್ಕೆ ಈ ರಾಜ್ಯ ಹೇಗಿರಬೇಕು ಅಂತ ಯೋಚನೆ ಮಾಡ್ತಾ 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 ಕಡೆಗೊಂದು ದಿವಸ ಇರಲ್ಲ. ವಿಲೋಕ್ಯಾತ್ಮಜಯೋದ್ಯೋಗಂ ಯಾತ್ರಾ ವ್ಯಗ್ರಾನ್ನರಾಧಿಪಾನ್ ಪುಷ್ಪಪ್ರಹಾಸೈಶರದಿ ಹಸಂತೀವ ವಸುಂಧರಾ. ಚಳಿಗಾಲದಲ್ಲಿ ಹೂವು ಅರಳೋದು ನೋಡಿದ್ರೆ ನಿಮಗೇನು ಅನ್ಸತ್ತೆ? ನನಗೆ ದಂಡಯಾತ್ರೆಗೆ ಶುರು ಮಾಡಿದ ರಾಜರ ಮೂರ್ಖತನವನ್ನು ನೋಡಿ ಭೂಮಿ ನಗತಾ ಇದೆಯೋ ಅಂತ ಅನ್ಸತ್ತೆ. ಆ ಶ್ಲೋಕ ನೋಡಿ ಎಷ್ಟು ಸೊಗಸು. ವಿಲೋಕ್ಯ ಆತ್ಮಜಯೋದ್ಯೋಗಂ, ಆತ್ಮಜಯ ತನ್ನನ್ನು ಗೆಲ್ಲುವ ಉದ್ಯೋಗ. ಯಾತ್ರಾ ವ್ಯಗ್ರಾನ್ ನರಾಧಿಪಾನ್, ದಂಡಯಾತ್ರೆಯಲ್ಲಿ ತೊಡಗಿದ ದೊರೆಗಳನ್ನು ಕಂಡು ಪುಷ್ಪ ಪ್ರಹಾಸೈ ಶರದಿ ಹಸಂತಿಯೋ ಸುಂದರ. ಹೂವು ಅರಳೋದು ಭೂಮಿಯ ನಗು. ನನಗೆ ಭೂಮಿ ನಗ್ತಾ ಇದ್ದಾಳೆ ಅಂತ ನನಗನ್ಸತ್ತೆ. ಅಯ್ಯೋ, ಸುಮ್ಮನೆ ದಂಡಯಾತ್ರೆ ಮಾಡ್ತಾ ಇದ್ದಾರಲ್ಲ, ಯಾವ ಭ್ರಮೆ. ಧರ್ಮ ಉಳಿಸ್ಬೇಕು ಅಂತ ಆದರೆ ಆಯಿತು, ಅದು ನಾನಿಲ್ಲದೆ ಹೋದರೂ ದೇವರ ಅರಿವು ಮೂಡಲಿ, ಯಾಕೆಂದ್ರೆ ಮುಂದೆ ನಾನೇ ಇಲ್ಲಿ ಬರ್ತೀನಿ, ಮತ್ತೆ ಇನ್ನೊಂದು ಜನ್ಮ ತೆಗೆದುಕೊಂಡಾಗಲೂ ಆ ದೇವರ ನೆನಪು ಬಂದು ನಾನು ಮುಂದುವರಿಲಿ ಅಂತ. ಅದು ಬೇರೆ, ಇದು ಬೇರೆ. ಮೈತ್ರೇಯ ಪೃಥಿವೀ ಗೀತಾನ್ ಶ್ಲೋಕಾನ್ಶ್ಚಾತ್ರ ನಿಬೋಧಮೇ ಯಾನಾಹ ಧರ್ಮಧ್ವಜಿನೇ ಜನಕ ಯಾಸಿತೋ ಮುನಿ. ಭೂಮಿ ಏನು ಅನ್ಕೋತಾಳೆ, ಆ ಭೂಮಿಯ ಪಿಸು ಮಾತನ್ನು ನಾನು ಕೇಳಿದ್ದೇನೆ, ಅವಳು ಮಾತನ್ನು ಹೇಳ್ತೇನೆ ಕೇಳು ಮೈತ್ರೇಯ. ಇದನ್ನು ಯಾರು ಹೇಳಿದ್ದು ಅಂತಂದರೆ, ನನಗಿಂತ ಮೊದಲು ಅಸಿತ ದೇವಲ ಅಂತ ಒಬ್ಬ ಇದ್ದ, ಕಪ್ಪು ದೇವಲ. ಆ ಕಪ್ಪು ಮತ್ತು ಬಿಳಿ ಅಂತನ್ನೋದು ಮೈ ಬಣ್ಣ ಆಗಿದೆ, ಹಾಗೆ ಅಷ್ಟೇ. ಇಲ್ಲ ಇಲ್ಲ, ಅಸಿತ ದೇವಲ ಒಬ್ಬ ಇದ್ದಾನೆ, ಅಸಿತ ದೇವಲ ಒಬ್ಬ ಇದ್ದಾನೆ, ಇಬ್ರು ಇದ್ದಾರೆ. ಅವಾಗೆಲ್ಲ ಸಹಜ ಅಸಿತ ದೇವಲ. ಆ ಅಸಿತ ದೇವಲರನ್ನ ಕುರಿತು ಅಸಿತ ದೇವಲರು ಧರ್ಮಧ್ವಜ ಅಂತನ್ನುವ ಒಬ್ಬ ಜನಕನಿಗೆ ಹೇಳಿದರು. ಇವಾಗ ನಮಗೆ ಅದು ತೀರಾ ಕಾಮನ್ ಅನ್ಸುತ್ತೆ. ಒಂದು ಹಂತದಲ್ಲಿ ಅದೇನೋ ಒಂದು ಭಾವನೆ. ನಮ್ಮ ವಿದ್ಯಾಮಾನ್ಯರ ಹತ್ತಿರ ಒಬ್ಬರು ಕ್ಯಾಶಿಯರ್ ಇದ್ದರು, ಅವ್ರ ಹೆಸರು ವೆಂಕಟೇಶ ಅಂತ, ನೋಡಲಿಕ್ಕೆ ಕಪ್ಪಗಿದ್ದರು. ಸ್ವಾಮಿಗಳು ನನಗೆ ತಿಳಿಲಿಕ್ಕೆ ಆ ಕಪ್ಪು ವೆಂಕಟೇಶ ಇದ್ದಾನಲ್ಲ, ಅವನನ್ನು ಹೋಗಿ ಕರಿ ಎಂದರು. ನಾನು ಹೋದೆ, ಕಪ್ಪು ವೆಂಕಟೇಶ ಅವರೇ ಬರಬೇಕಂತೆ. ಸಮ ಬೈದರು ನನ್ನನ್ನು ಅವರು. ಇವತ್ತು ಭೇಟಿ ಆದರೆ ಇಬ್ಬರು ನಗ್ತೀವಿ. ಅವತ್ತು ಅದೇನಾಗಿತ್ತೋ, ನಾನು ಹಂಗೆ ಕರಿಬಾರ್ದಿತ್ತೇನೋ, ಕರೆಕ್ಟು. ನಾನು ಯಾಕೆ ಅಷ್ಟು ಬೈದೆ ಅಂತ ಅವ್ರಿಗೂ ಕೂಡ ಒಂದು ಸೋಜಿಗ. ಅದು ಕಾಮನ್ನು. ಯಾಕೆ ನಾನು ಅವತ್ತು ಬೈದೆ ಅನ್ನೋದೇ ನನಗೆ ಇವತ್ತು ಗೊತ್ತಿಲ್ಲ. ಆಗ ನಾನು ಒಂದು 11 ವರ್ಷದ ಹುಡುಗ ಬಿಡಿ. ಅವತ್ತು ಅದೇನು ಅನ್ನಿಸ್ತು ಅವರಿಗೆ. ಇವತ್ತು ಭೇಟಿಯಾದಾಗಲೂ ತೀರಾ ಸಹಜ. ನೋಡಿ, ಋಷಿಗಳ ಹೆಸರು ಅಸಿತ ದೇವಲ, ಹ್ರಸ್ವ ಮಾಂಡುಕೇಯ, ಗಿಡ್ಡನಾದ ಮಾಂಡುಕೇಯ. ತೀರಾ ಅಲ್ಲಿ ಏನಿದೆ ಅದನ್ನು ಹೇಳಿದ್ರು ಅಷ್ಟೇ. ಅದೇನು ಇದಲ್ಲ, ಏನು ಅಫೆನ್ಸಿವ್ ಆಗಿ ಏನು ಹೇಳ್ತಾ ಇರಲಿಲ್ಲ. ಈಗ ಅದು
ವ್ಯಂಗ್ಯ ಆಡಿ 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 ಅದು ಈಗ ಅದು ಬಂದಿದೆಯೇನು, ದೇಹವೇ ಇವರು ಅಂತನ್ನುವ ಭಾವನೆಯಿಂದ ಹೇಳಿದರೆ ಅದು ತಪ್ಪೆ. ಗುರುತಿಸ್ಲಿಕ್ಕೆ ಹೇಳಿದ್ರೆ ಅದೇನು ಅಫೆನ್ಸಿವ್ ಆಗಿ ಏನು ತಗೊಳ್ಬೇಕಾಗಿಲ್ಲ. ಪೃಥಿವ್ಯುವಾಚ, ಭೂಮಿ ಹೇಳಿದಳು, ಭೂಮಿ ಹೇಳ್ಕೊಳ್ತಾಳಂತೆ ತನ್ನ ಒಳಗಡೆ ಇವರೆಲ್ಲ ಮಾಡೋದನ್ನು ನೋಡಿ ಏನು ಹೇಳ್ಕೊತಾಳೆ. ಕಥಮೇತ ನರೇಂದ್ರಾಣಾಂ ಮೋಹೋ ಬುದ್ಧಿಮತಾಮಪಿ ಏನ ಫೇನ ಸಧರ್ಮಾಣೋಪಿ ಅತಿ ವಿಶ್ವಸ್ತಚೇತಸಃ. ಅಲ್ಲ, ಇವ್ರ ಬುದ್ಧಿ ಇಲ್ಲ ಅಂತ ಹೇಳಬೇಕಾ, ಇದೆ ಅಂತ ಅನ್ಬೇಕಾ? ಬುದ್ಧಿಮತಾಮಪಿ, ಎಲ್ಲರಿಗೂ ಬುದ್ಧಿ ಇದೆ, ಆದರೆ ಮೋಹ ತಳಿಲಿಕ್ಕಾಗ್ತಾ ಇಲ್ಲ. ಯಾಕೆಂದರೆ ಏನ ಫೇನ ಸಧರ್ಮಾಣ, ನೊರೆಗಳ ಥರ ಇವರು ಅಂತಲೂ ಇವ್ರಿಗೆ ಗೊತ್ತಾಗ್ತಾ ಇಲ್ವಾ? ನೊರೆ ಹೀಗೆ ಬರುತ್ತೆ, ಹಿಂಗೆ ಗೊತ್ತಾಗುತ್ತೆ, ಈಗ ಬಂದು ಗಾಳಿಯಲ್ಲಿ ಮೂಡಿ ಗಾಳಿಯಲ್ಲಿ ಮಾಯ ಆಗಿ ಹೋಗುತ್ತೆ. ಏನ ಫೇನ ಸಧರ್ಮಾಣ ಅತಿ ವಿಶ್ವಸ್ತ ಚೇತತಃ. ಆದರೆ ಅವರಿಗೆ ದೀರ್ಘಕಾಲದ ವಿಶ್ವಾಸ, ನನ್ನ ಸಾಮ್ರಾಜ್ಯ ಆಚಂದ್ರಾರ್ಕವಾಗಿರುತ್ತೆ ಅಂತ. ಪೂರ್ವಮಾತ್ಮಜಯಂ ಕೃತ್ವಾ ಜೇತುಮಿಚ್ಛಂತಿ ಮಂತ್ರಿಣಃ ತಥೋ ಭೃತ್ಯಾನಶ್ಚ ಪೌರಾನಶ್ಚ ಜಿಗೀಚಂತೆ ತಥಾ ರಿಪೂನ್. ನಾನು ಬೇರೊಬ್ಬರನ್ನ ಗೆಲ್ಲಬೇಕಾದ್ರೆ ನಾನು ಮೊದಲು ನನ್ನನ್ನು ಗೆಲ್ಕೋಬೇಕು, ಆಮೇಲೆ ಬೇರೊಬ್ಬರನ್ನ ಗೆಲ್ಲಿಕ್ಕಾಗತ್ತೆ. ಈ ತರಹ ಯೋಚನೆ ಮಾಡ್ತಾರವರು. ಅಲ್ಲ, ಅದು ಕರೆಕ್ಟೇ. ಅದು ನಾವು ನಮ್ಮನ್ನು ಗೆದ್ದುಕೊಂಡ್ರೆ ಬೇರೆಯವ್ರನ್ನ ಗೆಲ್ಲಿಕ್ಕಾಗತ್ತೆ. ನಾವು ನಮ್ಮ ದೇಶದ ಒಳಗಡೆ ಇರುವ ಹಿತಶತ್ರುಗಳನ್ನೆಲ್ಲ ಮಟ್ಟ ಹಾಕಿದರೆ ಬೇರೆಯವ್ರನ್ನ ಗೆಲ್ಲಿಕ್ಕಾಗತ್ತೆ. ಅವ್ರ ಯೋಚನೆ ಕರೆಕ್ಟು. ಮಂತ್ರಿಗಳು ಹೇಳ್ತಾರೆ, ಕನ್ನಡದಲ್ಲಿ ಒಂದು ಸೊಗಸಾದ ಗಾದೆ ಇದೆ, ಮಾರ್ಗೆದ್ದು ಊರಿಗೆಲ್ಲು ಅಂತ. ಊರನ್ನ ಗೆಲ್ಲಿಕ್ಕೆ ಹೋಗೋದಲ್ಲ ಮೊದಲು, ಮಾರ್ಗೆದ್ದು ಊರಿಗೆಲ್ಲು ಅಂದರೆ ಕ್ರಮವಾಗಿ ಗೆಲ್ಲು ಅಂತ. ಹಾಗೆ ಪೂರ್ವಮಾತ್ಮಜಯಂ ಕೃತ್ವ, ಮೊದಲು ನಮ್ಮವರು, ಆತ್ಮರು ಅಂದರೆ ಇಲ್ಲಿ ಆತ್ಮೀಯರು, ಆತ್ಮೀಯರನ್ನು ಗೆಲ್ಲಬೇಕು. ಅದಕ್ಕೆ ಇಂದ್ರಿಯ ನಿಗ್ರಹ ಮತ್ತು ತಮ್ಮವರಲ್ಲಿಯೇ ನಂಬಿಕೆಯನ್ನು ಜಾಸ್ತಿ ಇಟ್ಕೊಳ್ಳದೇ ಇರೋದು, ಇವುಗಳೆಲ್ಲ ಮಾಡಬೇಕಾಗತ್ತೆ. ಒಂದು ರಾಜ್ಯ ಅಂತ ಬಂದಾಗ ಎಲ್ಲರೂ ನಂಬಲಿಕ್ಕಾಗಲ್ಲ. ಅದರಿಂದಾಗಿ ಜೇತುಮಿಚ್ಛಂತಿ, ಆಮೇಲೆ ಭೃತ್ಯಾನ್ಶ್ಚ, ಮೊದಲು ತಮ್ಮನ್ನು ಗೆದ್ದುಕೊಳ್ಬೇಕು. ಯಾಕೆಂದರೆ ಅವನು ಯಾವಾಗ ಬೇಕಾದರೂ ಜಾಗರೂಕನಾಗಿರಬೇಕು. ಇದು ವಿಷ ಅಂತ ಗೊತ್ತಾದ ಕೂಡಲೇ ಎದ್ದು ಓಡಿ ಹೋಗೋ ಸಾಮರ್ಥ್ಯ ಇರಬೇಕು, ಯಾವುದರಲ್ಲಿಯೂ ಮೈ ಮರೆಯಬಾರದು. ಸುರಂಗಗಳನ್ನು ಎಲ್ಲರಿಗೂ ಬಟಾಬಯಲು ಮಾಡಿ ತೋರಿಸ್ಬಿಡಬಾರದು. ತಗೊಂಡೋಗಿ ಫೇಸ್ಬುಕ್ ಲೈವ್ ಬಂದು ನೋಡಿ ಗೆಳೆಯರೇ, ಶತ್ರುಗಳು ಬಂದಿದ್ದಾರೆ, ಇಲ್ಲಿ ನಾನು ತಗೊಳ್ಳಿಕ್ಕೆ ಸುರಂಗ ಅಂತೆಲ್ಲ ಬಿಡಬಾರದು. ಅದೆಲ್ಲ ನಮ್ಮ ತನ್ನಲ್ಲಿ ಇಟ್ಕೊಳ್ಬೇಕು. ಅದೆಲ್ಲ ಆತ್ಮಜಯವೇ. ಇಂದ್ರಿಯ ನಿಗ್ರಹ, ಆಮೇಲೆ ಒಬ್ಬರಲ್ಲಿ ಗೊತ್ತಾದರೂ ಸುಮ್ಮನೆ ಇರೋದು, ಕಾಲಕ್ಕೆ ಕಾಯೋದು, ಇವೆಲ್ಲ ಆತ್ಮಜಯ. ಆತ್ಮಜಯವನ್ನು ಮಾಡಿ ಆಮೇಲೆ ಮಂತ್ರಿಗಳನ್ನು ಗೆಲ್ಲಬೇಕು. ಮಂತ್ರಿಗಳನ್ನು ಗೆದ್ದ ಮೇಲೆ ಭೃತ್ಯರನ್ನು ಗೆಲ್ಲಬೇಕು. ಭೃತ್ಯರನ್ನು ಗೆದ್ದ ಮೇಲೆ ಪೌರರು, ಊರಿನಲ್ಲಿರುವವರನ್ನು ಗೆಲ್ಲಬೇಕು. ಹೀಗೆ ಕ್ರಮವಾಗಿ ಗೆಲ್ತಾ ಹೋಗಬೇಕು. ಕ್ರಮೇಣಾನೇನ ಜೇಷ್ಯಾಮಃ ವಯಂ ಪೃಥ್ವೀಂ ತಥಾಗರಾಂ ಇತ್ಯಾಸಕ್ತ ಧಿಯೋ ಮೃತ್ಯುಂ ನ ಪಶ್ಯಂತ್ಯ ವಿದೂರಗಂ. ಹೀಗೆ ಕ್ರಮವಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರನ್ನ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಾ 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 ಸಾವಿಗೆ ಹತ್ತಿರ ಆಗಿರೋದನ್ನೇ ನೋಡಿರಲ್ಲ. ಕ್ರಮೇಣ ಅನೇನ ಜೇಷ್ಯಾಮಃ ವಯಂ ಪೃಥ್ವೀಂ ತಥಾಗರಾಂ ಇತ್ಯಾಸಕ್ತ ಧಿಯೋ ಮೃತ್ಯುಂ ನ ಪಶ್ಯಂತಿ ಅವಿದೂರಗಂ. ಅದು ಬರಿತಾ ಇರೋದು. ಈ ನಮ್ಮ ಎಂಡಮೂರಿ ವೀರೇಂದ್ರನಾಥ ಅಂತ ಒಬ್ಬ ಇದ್ದಾನೆ, ಅವನು ತೆಲುಗು ಕಾದಂಬರಿಕಾರ. ಅವನು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಬಂತು. ಯಾಕೆಂದರೆ ಜನ ಇವತ್ತೆಲ್ಲ ಕೇಳ್ತಾ ಇರೋದು ರೆಡಿಮೇಡಲ್ಲಿ ನಾವು ಎಲ್ಲವನ್ನು ಗೆದ್ದು ಬಿಡಬೇಕು ಅಂತ. ರೆಡಿಮೇಡ್. ನಾನು ಸಾಹಿತ್ಯ ಓದಿ ಅದು ನನ್ನ ರಕ್ತದಲ್ಲಿ ಇಳಿದು ನನ್ನಲ್ಲಿ ಒಳ್ಳೆಯ ಗುಣಗಳನ್ನು ಮೂಡಿಸುತ್ತೆ ಅನ್ನೋ ತಾಳ್ಮೆ ಇವತ್ತು ಯಾರಿಗೂ ಇಲ್ಲ. ಸಾಹಿತ್ಯ ಮಾಡೋದು ಅದೇ ಕೆಲಸವೇ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸು ಅದನ್ನು ದೊಡ್ಡದಾಗಿ ಮಾಡಿ ದೊಡ್ಡದಾಗಿ ಬಿಂಬಿಸಿ ಇದನ್ನು ನೋಡಿ, ಈ ಕೋರ್ಸ್ ಅಟೆಂಡ್ ಮಾಡಿ ನೀವು 1 ತಿಂಗಳಲ್ಲಿ ನಿಮ್ಮಲ್ಲಿ ಬದಲಾವಣೆ ನೋಡಿ ಅಂತ ಹಂಗೆ ಹೇಳುತ್ತೆ. ಜನ ಅದಕ್ಕೆ ಬೇಗ ಬೀಳ್ತಾರೆ, ಬೇಗ ಆಗೋಗುತ್ತೆ ಅಂತ. ಆಯಿತಾ? ಅವನು ಮೊದಲು ವಿಜಯಕ್ಕೆ 6 ಮೆಟ್ಟಿಲು ಅಂತ 5 ಮೆಟ್ಟಿಲು ಅಂತ ಬರೆದಿದ್ದ. ಆಮೇಲೆ ನೆಕ್ಸ್ಟ್ ಗೊತ್ತಾಯಿದೆ, ಇನ್ನೊಂದು ಬಿಟ್ಬಿಟ್ಟಿದ್ದೀನಿ, ವಿಜಯಕ್ಕೆ 6 ಮೆಟ್ಟಿಲು ಅಂತ ಬರೆದ. ಅದಕ್ಕೆ ಒಬ್ಬ ವಿಮರ್ಶಕ ಬರೆದ, ಪ್ರಾಯ ಇವರು ಸಾಯೋವರೆಗೂ ಎಷ್ಟು ಮೆಟ್ಲಾಗ್ತಾ ಇರುತ್ತೆ.
ಹಾಗೆ ನಡೀತಾ ಇರುತ್ತೆ. ಅದರಿಂದಾಗಿ ಎಲ್ಲ ಪ್ಲ್ಯಾನು ಅಂತ ಮಾಡಿಕೊಂಡು ಎಲ್ಲ ಇವ್ರನ್ನ ಗೆಲ್ಲಬೇಕು ಅನ್ನೋಷ್ಟೊತ್ತಿಗೆ ಸಾವಿನ ಸಮೀಪ ಬಂದ್ಬಿಟ್ಟಿರ್ತಾರೆ ಇವರು ಅಂತ ನಗ್ತಾಳಂತವಳು ಭೂಮಿ. ಇದು ಭಾಗವತದಲ್ಲಿಯೂ 12ನೇ ಸ್ಕಂದದಲ್ಲಿ ನೃಪಾನ್ ಹಸತಿ ಭೂರಿಯಂ ಅಂತ ಹೇಳಿ ಉಂಟು. ಸಮುದ್ರಾವರಣಂ ಯಾತಿ ಭೂಮಂಡಲ ಮತೋವಚಂ ಕಿಯದಾತ್ಮಜಯಸ್ಯೈತತ್ ಮುಕ್ತಿರಾತ್ಮಜಯೇ ಫಲಂ. ಸಮುದ್ರಾವರಣಂ ಯಾತಿ, ನಾವಿದೇ ರೀತಿ ಪ್ಲಾನ್ ಮಾಡ್ಕೊಂಡು ಹೊಟ್ಟೋಗ್ತಾ ಇದ್ರೆ ಸಮುದ್ರವೇ ತುದಿಯಾಗಿರುವ ಭೂಮಂಡಲ ನಮ್ಮ ಕೈಯಲ್ಲಿ ಸಿಕ್ಬಿಡತ್ತೆ. ಕಿಯದಾತ್ಮಜಯಸ್ಯೈತತ್ ಮುಕ್ತಿ ಆತ್ಮಜಯೇ ಫಲಂ. ನಾವು ಇನ್ನೇನು ಗೆದ್ದುಬಿಡ್ತೇವೆ, ಗೆಲ್ತೇವೆ ಅಂತಾನೆ ಅನ್ಕೋತಾ ಇರ್ತಾರವರು. ಉತ್ಸೃಜ್ಯ ಪೂರ್ವಜಾಯಾತ ಯಾಮ್ನಾದಾಯಗ ತಪ್ಪಿತ ತಾಂ ಮಾಂ ಅತೀವ ಮೂಢತ್ವಾತ್ ಜೇತುಮಿಚ್ಛಂತಿ ಪಾರ್ಥಿವಾಹ. ಅವರ ಪೂರ್ವಜರು ಸಾಯುವಾಗ ನನ್ನನ್ನು ತಗೊಂಡು ಹೋಗಲಿಲ್ಲ, ಹಾಗೆ ನಾವು ತಗೊಂಡು ಹೋಗ್ಲಿಕ್ಕಾಗಲ್ಲ ಅನ್ನೋದು ಅವ್ರಿಗೂ ಗೊತ್ತೇ ಇರಲ್ಲ. ಅವ್ರ ಪೂರ್ವಜರು ತಗೊಂಡು ಹೋಗಿದ್ರೆ ಭೂಮಿಯನ್ನು ಅವ್ರಿಗೆ ಉಳಿತಿರಲಿಲ್ಲ. ಆದರೆ ಹಾಗೆ ಯೋಚನೆಯೇ ಮಾಡೋದಿಲ್ಲ. ನಮ್ಮಲ್ಲಿ ಇದು ಸಹಜ. ಅವನು ಯಾರೋ ಒಬ್ಬ ಅವಿವೇಕಿ ವಿಮರ್ಶಕ ಬರೀತಾನೆ, ನಮಗೆ ನಮ್ಮ ಜೀವನದ ಮಿತಿಯನ್ನು ಲೆವ್ ತೋಲ್ಸ್ಟೋಯ್ ಅವರು ಹೇಳಿದ್ದಾರೆ. ಎಷ್ಟು ಬೇಕು ಭೂಮಿ ಅಂತ ಹೇಳಿ ಅವನೊಂದು ಕಥೆ ಇದೆ. ಅದು ಕಥೆ ಗೊತ್ತಿರುತ್ತೆ ನಿಮಗೆಲ್ಲರಿಗೂ. ಒಬ್ಬ ರಾಜ ಹೇಳ್ತಾನೆ, ನೀನು ಎಲ್ಲಿ ತನಕ ಹೋಗಿ ಭೂಮಿಯಲ್ಲಿ ನಿಲ್ತೀಯೋ ಅದು ಅಷ್ಟು ನಿನಗೆ ಅಂತ. ಅವನು ದುರಾಸೆಯಿಂದ ನಡ್ಕೊಂಡು ಹೋಗಿ ಊಟವನ್ನು ಮಾಡದೆ, ತಿಂಡಿಯನ್ನು ತಿನ್ನದೆ, ನೀರನ್ನು ಕುಡಿದೆ ಹೋಗಿ ಒಂದು ಕಡೆ ಸತ್ತೇ ಹೋಗ್ಬಿಡ್ತಾನೆ. ಮತ್ತು ಅವನನ್ನು 6 ಅಡಿ 3 ಅಡಿಯಲ್ಲಿ ಉಗುಳ್ತಾರೆ ಅಂತ. ಇದು ನಮ್ಮಲ್ಲಿರೋದೇ, ಅದು ಇಲ್ಲದೇ ಇರೋದೇನಲ್ಲ. ಅದರಿಂದಾಗಿ ಹಿಂದೆಯೇ ಎಲ್ಲ ಉಂಟು. ನಮಗೆ ಬೇಕಾದದ್ದೆಲ್ಲವೂ ಇದರಲ್ಲೇ ಇದೆ. ಏನು ಹೊಸದಾಗಿ ಏನು ಪಡಿಬೇಕಾಗಿಲ್ಲ. ಹಾಗಾದರೆ ಹೊಸ ನಿರ್ಮಾಣ ಬೇಡವಾ ಅಂದರೆ, ಹೊಸ ನಿರ್ಮಾಣ ಬೇಡ ಅಂತ ಹೇಳ್ತಾ ಇಲ್ಲ. ಹೊಸದ ಕಾವ್ಯ ನಿರ್ಮಾಣ ಆಗಬಾರ್ದೆ, ಹೊಸ ಒಂದು ಏನು ರಂಗರೂಪ ನಿರ್ಮಾಣ ಆಗಬಾರದು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ನಾವು ಇವತ್ತೇನೋ ಸಾಧನೆ ಮಾಡಿಬಿಡ್ತೀವಿ, ಅವ್ರು ಹಿಂದಿನವ್ರು ಇದನ್ನು ಹೇಳಿರಲಿಲ್ಲ ಅನ್ನೋದು ಬೇಡ. ಎಲ್ಲ ಬಂದಾಗಿದೆ. ಅದರಿಂದಾಗಿ ಅವಳು ಹೇಳ್ತಾಳಂತೆ, ಇವರ ಪೂರ್ವಜರು ನನ್ನನ್ನು ತಗೊಂಡು ಹೋಗದೆ ಸತ್ತೋಗಿದ್ದಾರೆ, ಅದೇ ರೀತಿ ನಾನು ತಗೊಂಡು ಹೋಗಲ್ಲ ಅಂತ ಇವನು ಅಂದ್ಕೊಳ್ಳೋದೇ ಇಲ್ಲ. ಮಾಂ ನಾದಾಯ ಯಾತಾಹ, ಮಾಂ ನನ್ನನ್ನು ತಗೊಂಡೇ ಹೋಗಿಲ್ಲ. ಪೃಥ್ವೀ ಮಮೇಯಂ ತಕಲಾ ಮಮೈಚ ಮದನ್ವಯಸ್ಯಾಪಿ ಚ ಶಾಶ್ವತೀಯಂ ಯೋ ಯೋ ಮೃತೋ ಹ್ಯತ್ರ ಬಭೂವ ರಾಜ ಕುಬುದ್ಧಿರಾತಿ ರೀತಿ ತಸ್ಯ. ಈ ತನಕ ಆಗಿ ಹೋದ ಎಲ್ಲ ರಾಜರಿಗೂ ಕೂಡ ಅದೇ ರೀತಿ ಭ್ರಮೆ ಇತ್ತು, ನಮ್ಮಪ್ಪ ಬಿಟ್ಟು ಹೋಗಿದ್ದನ್ನು ನಾನು ಅನಂತ ಕಾಲ ಆಳ್ತೇನೆ ಅಂತ. ಪ್ರತಿಯೊಬ್ಬರಿಗೂ ಹಾಗೆ. ಅವರು ಸಾಯ್ಬೇಕಾದ್ರೆ ಗೊತ್ತಾಗತ್ತೆ, ಓ ನನಗೆ ಅನಂತ್ಯ ಇಲ್ಲ. ಅವ್ರ ಮಗನಿಗೆ ಹೇಳಲಿಕ್ಕಾಗಲ್ಲ, ಅವ್ರ ಮಗ ಮತ್ತು ಅದೇ ಯೋಚನೆ ಮಾಡ್ತಾ ಇರ್ತಾನೆ. ಇದು ಇರುವಂತಹ ಸಮಸ್ಯೆ. ದೃಷ್ಟ್ವಾ ಮಮತ್ವಾದೃತ ಚಿತ್ತಮೇಕಂ ವಿಹಾಯ ಮಾಂ ಮೃತ್ಯುವಚಂ ವ್ರಜಂತಂ ತಸ್ಯಾನುಯಸ್ತಸ್ಯ ಕಥಂ ಮಮತ್ವಂ ಹೃದಯಾಸ್ಪದಂ ಮತ್ಪ್ರಭವಂ ಕರೋತಿ. ಅದರಿಂದಾಗಿ ಮಮತ್ವಾದೃತ ಚಿತ್ತಂ, ನನ್ನದು ಅಂತ ಹೇಳಿ ಯಾರ್ಯಾರು ಅಂದುಕೊಂಡಿದ್ದಾರೆ ಅವರ ಪರಂಪರೆಯನ್ನೇ ಗಮನಿಸದೇನೆ ಒಂದು ಒಳ್ಳೆ ಪರಂಪರೆಯಲ್ಲಿ ಬಂದಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾನೆ. ಆ ಒಳ್ಳೆ ಪರಂಪರೆಯಲ್ಲಿ ಬಂದ ನಾನು ಇದನ್ನು ಹಾಗೇ ಇಟ್ಕೊಂಡಿರಬೇಕು ಅಂತ ಹೇಳಿ ಇಂಪ್ರ್ಯಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾನೆ. ಅದಲ್ವಾ ಪ್ರಾಬ್ಲಮ್. ಈ ಪರಂಪರೆಯಲ್ಲಿ ಬಂದಿದ್ದೇನೆ, ಈ ಪರಂಪರೆಯಲ್ಲಿ ನಾನು 20ನೇ ರಾಜ, ದೀರ್ಘಕಾಲ ನಾನಿರಬೇಕು ಅಂತ ಅನ್ಕೋತಾನೆ. ಅವನು ಈ ಪರಂಪರೆಯಲ್ಲಿ ಬಂದಿರೋದು ಯಾಕೆ ಅಂದರೆ ಅನಿತ್ಯತ್ವ ಇರೋದ್ರಿಂದ. ನನಗೆ ಮಾತ್ರ ಅನಿತ್ಯತ್ವ ಬರಬಾರದು ಅಂತ ಹೆಂಗೆ ಅನ್ಕೋತಾನ ಅವನು. ಪೃಥ್ವಿ ಮಮೈಚಾಚು ಪರಿತ್ಯಜೈನಂ ವದಂತಿಯೇ ಧೂತ ಮುಖೈಸ್ವಶತ್ರುನ್ ನರಾಧಿಪಾಸ್ತೇಷು ಮಮಾತಿಹಾತಃ ಪುನಶ್ಚ ಮೂಢೇಚು ದಯಾಭ್ಯುಪೈತಿ. ಆ ಭೂಮಿ ನನ್ನದು, ಓ ದೊರೆ, ನೀನು
ಇಲ್ಲಿ ಹಾಕ್ಬೇಡ, ನೀನು ನಿನ್ನ ಫೀಲ್ಡಲ್ಲಿ ಇದ್ಬಿಡು, ನೀನು ನಿನ್ನ ಕ್ಷೇತ್ರದಲ್ಲಿ ಅಷ್ಟೇ ಇರು, ಗಡಿ ದಾಟಿ ಬಂದ್ಯೋ ಕತ್ತರಿಸ್ಬಿಡ್ತೇನೆ ಅಂತ ಹೇಳಿ ದೂತರ ಮೂಲಕ ರಾಜರು ಹೇಳೋದನ್ನ ನೋಡಿ ನಂಗೆ ನಗು ಬರುತ್ತೆ. ಇವಂದು ಅಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಇತ್ಯೇತೆ ಧರಣಿ ಗೀತಾ ಶ್ಲೋಕ ಮೈತ್ರೇಯ ಶ್ರುತಾ ಮಮತ್ವಂ ವಿಲಯಂ ಜಾತಿ ತಪತ್ಯರ್ಕೆ ಯಥಾ ಹಿಮಂ. ಅದಕ್ಕೆ ಈ ಪುರಾಣವನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಇರೋದು. ಅಟ್ಲೀಸ್ಟ್ ಬಾಯಿ ಮಾತಿಗೆ ಹೇಳ್ತಾ ಇದ್ರು, ಈಗ ಕ್ರಮೇಣ ಒಳಗಡೆ ವಿವೇಕ ಮೂಡುತ್ತೆ. ಒಳ್ಳೆಯದನ್ನು ಗಿಳಿಪಾಠವೇ ಆಗಲಿ, ಮೊದಲು ಕಲೀರಿ, ಗಿಳಿಪಾಠ ಆಗಿ 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 ಹೃದಯಕ್ಕೆ ಮೂಡುತ್ತೆ ಅದು. ಅದರಿಂದಾಗಿ ಯಾರು ಇದನ್ನು ಚಿಂತನೆ ಮಾಡ್ತಾ ಇರ್ತಾರೆ, ಇತ್ಯೇತೆ ಧರಣಿ ಗೀತಾ, ಭೂಮಿ ಹೇಳಿದ ಶ್ಲೋಕಗಳು ಏನು ಕೇಳಿದ್ದೀರಾ ಅದನ್ನು ಎಲ್ಲರೂ ಕೇಳ್ತಾ ಇದ್ರೆ ಮಮತ್ವಂ ವಿಲಯಂ ಯಾತಿ, ನನ್ನದು ಅನ್ನೋದು ಲಯ ಹೊಂದುತ್ತೆ. ಹೇಗೆ? ತಪತ್ಯರ್ಕೆ ಯಥಾ ಹಿಮಂ, ಭೂಮಿಯಲ್ಲಿ ಇರುವ ಇಬ್ಬನಿ ಸೂರ್ಯ ಬಂದ ಕೂಡಲೇ ಹೇಗೆ ಹೋಗುತ್ತೋ ಹಾಗೆ. ಇತ್ಯೇತ ಕಥಿತ ಸಮ್ಯಕ್ ಮನೋರ್ವಂಚೋ ಮಯಾ ತವಾ ಯತ್ರ ಸ್ಥಿತ ಪ್ರವೃತ್ತಸ್ಯ ವಿಷ್ಣೋರಂಚಾಂಚಕ ನೃಪಾ. ಹೀಗೆ ಮನುವಿನ ವಂಶವನ್ನು ನಾನು ಹೇಳಿದ್ದೇನೆ. ಶೃಣೋತಿ ಇಮಂ ಭಕ್ತ್ಯಾ, ಮನುವಿನ ವಂಶವನ್ನು ಅನುಕ್ರಮವಾಗಿ ಯಾರು ಕೇಳ್ತಾರೆ ಅವನ ಎಲ್ಲ ಪಾಪ ನಾಶ ಆಗತ್ತೆ, ಧನಧಾನ್ಯ ಸಮೃದ್ಧಿಯನ್ನು ಹೊಂದುತ್ತಾನೆ, ಇಂದ್ರಿಯ ನೆಟ್ಟಿಗಿರುತ್ತೆ, ಕೇಳಬೇಕಾದದ್ದನ್ನು ಕೇಳಿ ನೋಡಬೇಕಾದದ್ದನ್ನು ನೋಡಿ ಇಂದ್ರಿಯ ನಿಗ್ರಹ ಮೊದಲಾದವುಗಳೆಲ್ಲ ಸಹಜವಾಗಿದ್ದು ದೀರ್ಘಕಾಲ ಬದುಕ್ತಾನೆ. ಸೂರ್ಯಚಂದ್ರರ ವಂಶವನ್ನು ಕೇಳೋದು ಇಷ್ಟು ಪ್ರಶಸ್ತ. ಇಕ್ಷ್ವಾಕು ಜಹ್ನು ಮಾಂಧಾತೃ ತಗರ ವೀಕ್ಷಿತಾನ್ ರಘೂನ್ ಜಯಾತಿ ನಾಹುಚಾದ್ಯಾನ್ಶ್ಚ ಜ್ಞಾತ್ವಾ ನಿಷ್ಠಾಮುಪಾಗತಾನ್. ಇಕ್ಷ್ವಾಕು ಜಹ್ನು ಮಾಂಧಾತೃ ತಗರ ಆವೀಕ್ಷಿತ ರಘು ಯಯಾತಿ ನಹುಚ, ದೊಡ್ಡ ದೊಡ್ಡ ಮಹಾಬಲಿಷ್ಠರು, ಮಹಾವೀರ್ಯರು, ಪರಾಕ್ರಮಿಗಳು, ಅತ್ಯಂತ ಶ್ರೀಮಂತರು. ಇದನ್ನೆಲ್ಲ ಇವತ್ತೆಲ್ಲ ಕಥಾಶೇಷಾನ್, ಕಥೆಯಲ್ಲಿ ಉಳಿದಿದ್ದಾರಷ್ಟೇ, ಅವರ್ಯಾರೂ ಇಲ್ಲ. ಅವರನ್ನು ಕೇಳಿ ಅವನೇನು ಮಾಡ್ತಾನೆ, ತೀವ್ರವಾದ ಮಮತ್ವವನ್ನು ಮಾಡಲ್ಲ. ನನ್ನದು ಕರ್ತವ್ಯಾಂಶದಿಂದ ನನ್ನದು ಅಂತ ಅನ್ಕೋತಾನೆ ವಿನಃ ಹಕ್ಕಿನ ಅಂಶದಿಂದ ನನ್ನದು ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ತಪ್ತಂ ತಪೋಯೈ ಪುರುಷ ಪ್ರವೀರೈ ಉದ್ಬಾಹುಭಿರ್ವರ್ಚಗಣಾನನೇಕಾನ್. ತಪಸ್ಸು ಮಾಡಿದ್ದಾರೆ, ಕೈಗಳನ್ನು ಮೇಲೆತ್ತಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ಆದರೆ ಅವರೆಲ್ಲರೂ ಇದ್ದಾರಾ? ಕೃತಾನುಕಾಲೇನ ಕಥಾವಚೇತಾ, ಕೇವಲ ಕಥೆಯಲ್ಲಿದ್ದಾರಷ್ಟೇ. ನಾವು ನೆನಪಿಸ್ಕೋಬೇಕು ಇವತ್ತು. ಪೃಥುಸ್ತಮಸ್ತಾನ್ವಿತ ಅನ್ವಿಚಾರ ಲೋಕಾನ್ ಅವ್ಯಾಹತೋ ಯೋ ವಿಜಿತಾರಿ ಚಕ್ರ ಸಕಾಲವಾತಾಭ್ಯಹತ ಪ್ರಣಷ್ಟ ಕ್ಷಿಪ್ತಂ ಯಥಾ ಶಾಲ್ಮಲಿತೋಲಮಗ್ನೌ. ಈ ಭೂಮಿಯನ್ನು ಇವತ್ತು ಪೃಥಿವಿ ಅಂತಾರೆ. ಇದಕ್ಕೆ ಮೂಲಭೂತನಾದ ಪೃಥ್ವಿ ಆಳಿದ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ. ಅವನ ವ್ಯವಸ್ಥೆಯನ್ನು ನಾವಿನ್ನೂ ಬದುಕೊಂಡು ಬರ್ತಾ ಇದ್ದೇವೆ. ಅವನೇನು ಇಂಟರ್ ಡಿಪೆಂಡೆನ್ಸ್ ಅಂತನ್ನೋದು ನಾಗರಿಕತೆಯ ಮೊದಲ ಪಾಠ ಅಂತ ಹೇಳಿಕೊಟ್ಟ. ಆ ಇಂಟರ್ ಡಿಪೆಂಡೆನ್ಸ್, ನಿಮ್ಮನ್ನು ನಾವು ಬದುಕಬೇಕು, ನಮ್ಮಿಂದ ನೀವು ಬದುಕಬೇಕು. ಈ ನಾಗರಿಕತೆಯ ಮೊದಲ ಪಾಠವೇ ಪರಸ್ಪರ ಆಶ್ರಯ. ಅದನ್ನು ಹಾಕಿಕೊಟ್ಟವನು ಪೃಥು, ಅವನೇ ಇಲ್ಲ ಇವತ್ತು. ಹೇಗೆ ಕ್ಷಿಪ್ತಂ ಯಥಾ ಶಾಲ್ಮಲಿತೂಲಮಗ್ನೌ, ಬೆಂಕಿಯಲ್ಲಿ ಹತ್ತಿಯ ತುಂಡು ಬಿದ್ದರೆ ಹೇಗೆ ಉರಿದೋಗ್ಬಿಡ್ಬೇಕೋ ಆ ರೀತಿ ಜನರ ನೆನಪಿನಲ್ಲಿ ಉರಿದೋಗಿದ್ದಾನೆ, ಇಲ್ವೇ ಇಲ್ಲ ಅವನು. ಯಕ್ಕಾರ್ತವೀರ್ಯೋ ಬುಭುಜೆ ತಮಸ್ತಾನ್. ಕಾರ್ತವೀರ್ಯ ಅರ್ಜುನ, ಸಾವಿರಾರು ತೋಳುಗಳಿರುವವ. ಕಥಾ ಪ್ರಸಂಗೇ ಶ್ವವಿಧೀಯಮಾನಃ ಸ ಏವ ಸಂಕಲ್ಪ ವಿಕಲ್ಪ ಹೇತು. ಕಥಾ ಪ್ರಸಂಗಗಳಲ್ಲಿ ಇವತ್ತು ಹೇಳ್ಕೊಂಡಿದ್ದೀವಿ. ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ಇದ್ದ, 1000 ತೋಳುಗಳವನು, ರಾವಣನನ್ನು ಗೋಳುಗುಟ್ಟಿಸಿ ಬಿಟ್ಟ, ಅಷ್ಟೇ. ಅವನಿಲ್ಲ ಇವತ್ತು, ಅಷ್ಟೇ. ಅದರಿಂದ ಏನಿಲ್ಲ. ದಶಾನನಾವೀಕ್ಷಿತ ರಾಘವಾಣಾಂ ಐಶ್ವರ್ಯ ಮುದ್ಭಾಸಿತ ದುರ್ಮುಖಾನಾಂ. ರಾವಣ ಆವೀಕ್ಷಿತ, ಎಂತೆಂಥವರು. ರಾಮ ಭಸ್ಮಾಪಿ ಶಿಷ್ಟಂ ನ ಕಥಂ ಕ್ಷಣೇನ, ಒಂದು ಬೂದಿಯೂ ಉಳಿದಿಲ್ಲ ಅವ್ರದ್ದು ಅಂತ. ಕಥಾ ಶರೀರತ್ವ ಮವಾಪಯದ್ವೈ
ಮಾಂಧಾತೃನಾಮ ಭುವಿ ಚಕ್ರವರ್ತಿ, ಮಾಂಧಾತ ಅಂತ. ಅದರ ಈ ಥರದ್ದನ್ನೆಲ್ಲ ಕೇಳಿದ ಮೇಲೂ ಕೂಡ ನನ್ನದು ಅಂತನ್ನುವ ಅಭಿಮಾನ ಅಹಂಕಾರ ಉಳಿಸ್ಕೊಂಡ್ರೆ ಅವನು ಅತ್ಯಂತ ಮಂದಚೇತಾಹ, ಮಂದನೇ ಇರಬೇಕು. ಭಗೀರಥಾದ್ಯ ಸಗರಾಕ್ಕ ಕುಸ್ತಃ, ನಾವು ಯಾವುದನ್ನು ನೋಡಿ ಇವತ್ತು ಅಚ್ಚರಿ ಪಡ್ತೇವೋ ಅಂತಹ ಸಮುದ್ರಕ್ಕೆ ಕಾರಣನಾದವನೊಬ್ಬ ಇದ್ದಾನೆ, ಸಗರ. ಯಾವ ನದಿಯಲ್ಲಿ ಮುಳುಗಿ ಸುಖವನ್ನು ಅನುಭವಿಸ್ತೇವೋ ಅಂತಹ ನದಿಯನ್ನು ತಂದವನಿದ್ದಾನೆ ಭಗೀರಥ. ಆಮೇಲೆ ಇಂದ್ರನ ಹೆಗಲ ಮೇಲೆ ಸವಾರಿ ಮಾಡಿದ ಕಕುತ್ಸ್ಥ ಇದ್ದಾನೆ. ಪುಷ್ಪಕ ವಿಮಾನದಲ್ಲಿ ಓಡಾಡಿದ ದಶಾನನ ರಾವಣ ಇದ್ದಾನೆ. ರಾಮ ಇದ್ದಾನೆ, ಲಕ್ಷ್ಮಣ ಇದ್ದಾನೆ, ಯುಧಿಷ್ಠಿರ. ಅವನಿಗಿರೋ ಸಂಪತ್ತು ಯಾರಿಗಿತ್ತು? ಅವನು ಮಾಡಿದ್ದಾನ ಯಾರು ಮಾಡಿದ್ರು? ಮೂರು ಲೋಕಗಳು ಕೂಡ ಎಲ್ಲೆಲ್ಲಿ ಅಪೂರ್ವವಾದ ವಸ್ತುಗಳಿತ್ತೋ ಎಲ್ಲ ಅಪೂರ್ವವಾದ ವಸ್ತುಗಳು ಅವನ ಸಭೆಯಲ್ಲಿ ಇತ್ತು. ಅಂತಹ ಸಭೆಯನ್ನು ಹೊಂದಿದ್ದ ಅವನು ಕೂಡ ಸತ್ಯಂ ನ ಮಿಥ್ಯಾ ಕ್ವನು ತೇನ ವಿದ್ಮಃ, ಎಲ್ಲಿಗೆ ಹೋದ್ರು? ಹೇಗೆ ತಿಳ್ಕೊಳ್ಳೋದು ಅವ್ರನ್ನೆಲ್ಲ? ಏತಾಂ ಪ್ರತಂ ಏತ ನೃಪಾ ಭವಿಷ್ಯಾ ಪ್ರೋಕ್ತಾ ಮಯಾ ವಿಪ್ರವರೋ ಅಗ್ರವೀರ್ಯಾ ಏತೆ ತಥಾನ್ಯೇ ಚ ತಥಾ ವಿಧೇಯಾ ಸರ್ವೇ ಭವಿಷ್ಯಂತಿ ಯಥೈವ ಪೂರ್ವೇ. ಮುಂದೆ 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 ಹೋಗ್ತಾ ಇದ್ರು. ಹಿಂದಿನವರು ಯಾವ ರೀತಿ ಆಗಿ ಹೋದ್ರೋ ಹಾಗೆ ಮುಂದಿನವರು ಆಗಿ ಹೋಗ್ತಾರೆ. ಏತದ್ವಿದಿತ್ವಾ ನನರೇಣ ಕಾರ್ಯಂ ಮಮತ್ವಮಾತ್ಮನ್ಯಪಿ ಪಂಡಿತೇನ ತಿಷ್ಠಂತು ತಾವತ್ತನಯಾತ್ಮಜಾದ್ಯಾಃ ಕ್ಷೇತ್ರಾದ್ಯಯೋ ಯೇ ಚ ಶರೀರಿಣೋನ್ಯೇ. ಅದರಿಂದಾಗಿ ಇದನ್ನು ತಿಳಿದು ಮನುಷ್ಯನೊಬ್ಬ ಏನು ಮಾಡಬೇಕು ಅಂತಂದರೆ, ಮಮತ್ವಂ ನ ಕಾರ್ಯಂ, ನನ್ನದೇ ಅಂತ ಅನ್ಕೋಬಾರದು. ನನ್ನದು ಕೂಡ ಈ ತಾತ್ಕಾಲಿಕ ಭೋಗ ಇದೆ ಅಷ್ಟೇ ಅಂತ ಅಂದುಕೊಳ್ಬೇಕು ಅನ್ನುವಲ್ಲಿಗೆ ಚತುರ್ಥಾಂಶ. ಇನ್ನು ಎರಡು ಅಂಶ ಮುಗಿದ್ರೆ ವಿಷ್ಣು ಪುರಾಣ ಮಂಗಳ. ಬಂತು ಪ್ರಶ್ನೆ. ರಾಮಲಕ್ಷ್ಮಣರ ಹೆಸರು ಯಾಕೆ ಸೇರಿದ್ರು? ಇದು ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಜನರಿಗೆ ಅನಿತ್ಯತ್ವ ಬರಲಿಕ್ಕೆ, ಅನಿತ್ಯತ್ವದ ಪ್ರಜ್ಞೆ ಬರಲಿಕ್ಕಾಗಿ ಅಷ್ಟೇ ರಾಮನ ಹೆಸರು ತಗೊಂಡದ್ದೇ ವಿನಃ ಬೇರೆ ಅಲ್ಲ. ಈ ಭಾಗಗಳನ್ನೆಲ್ಲ ನೋಡ್ತಾ ಇದ್ರೆ ಜನರಿಗೆ ಓ ರಾಮನು ಕೂಡ ಸಾಧಾರಣ ಮನುಷ್ಯ ಅಂತ ಅನ್ನಿಸಲಿ ಅಂತ ಒಂದು ಭಾವನೆಯಿಂದ ವೇದವ್ಯಾಸರು ಈ ತರಹ ಹೇಳ್ತಾರೆ ಅಂತ 12ನೇ ಸ್ಕಂಧದಲ್ಲಿ ಒಂದೇ ಒಂದು ತಾತ್ಪರ್ಯ ಇದೆ ಮಧ್ವಾಚಾರ್ಯರು. ಅಲ್ಲಿಯೂ ರಾಮ ಬರ್ತಾನೆ. ಭಾಗವತ 12ನೇ ಸ್ಕಂಧ.